ನಕ್ಕು ಮುತ್ತುದುರ್ಸೋ ಹುಡುಗಿರ್ಗೆ, ನಕ್ಕಿ ಹಲ್ಲುದುರ್ಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರಲ್ಲಗೋ ಅಂಕಲ್ಗೆ, ದೋಸೆ ಮಾಡ್ತಾನಗೋ ಆಂಟಿರ್ಗೆ, ಮಗುವಿನ ನಗುವಿರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯರ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ್ತಾನನ್ ಕೇಳ್ಕೊಳ್ಳೋದೊಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೆಮಿ ಫಿನಾಲೆ, ಕೋಪರ್ಡ್ ಬೈ ಲೈಂಡೆಡ್ ಜಾಮ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಾಂಪ್ಟನ್. ಬಲಿ ಚಪ್ಪಾಳೆ. ನಿಮ್ಮನ್ನೆಲ್ಲ ಹೆಂಗಾರು ಮಾಡಿ ನಗ್ಸಿ ಫಿನಾಲೆಗೆ ನುಗ್ಬಿಡ್ಬೇಕು ಅಂತ ನಮ್ಮ ಕಿಲಾಡಿಗಳು ರೆಡಿ ಇದ್ದಾರೆ. ಬರ್ಲಿ ಮೊದಲು ಅವ್ರಿಗೆ ಚಪ್ಪಾಳೆ. ಆಲ್ ದ ಕಿಲಾಡೀಸ್. ಕಿಲಾಡಿಗೆಲ್ಲ ಕಿಲಾಡಿ, ಜಗತ್ತು ಕಿಲಾಡಿ, ಸ್ಯಾಂಡಲ್ವುಡ್ ನ ನವರಸ ನಾಯಕ. ಲೆಟ್ಸ್ ವೆಲ್ಕಮ್ ಜಗೇಶಣ್ಣ. ನಮ್ಮ ಲೇಡಿ ವಾರ್ಡನ್. ಲೆಟ್ಸ್ ವೆಲ್ಕಮ್ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು. ಲುಕಿಂಗ್ ವೆರಿ ಬ್ರೈಟ್, ಮಿಣಿಮಿಣಿಂಗ್ ಗಿಣಿಂಗ್ ಸಮಥಿಂಗ್ ಲೈಕ್ ಸೂಪರ್. ಯಾ ನಮ್ಮ ಮುಂದಿನ ಜಡ್ಜ್ ಎಲ್ಲ ಕುಡುಕರಿಗೂ ನಿಮ್ಮ ತವ್ರ ಮನೆ ಇದೇ ಕಂಡ್ರಪ್ಪ ಅಂತ ತೋರಿಸ್ಕೊಟ್ಟವ್ರು. ಅವರೇ ನಮ್ಮ ವಿಕಟ ಕವಿ ಭಟ್ರು. ಲೆಟ್ಸ್ ವೆಲ್ಕಮ್ ಯೋಗರಾಜ್ ಭಟ್ರು. ಸೆಮಿ ಫಿನಾಲೆ ನಡೀತದೆ ಈ ವೇದಿಕೆ ಮೇಲೆ. ಇದು ಮುಗಿದ್ರೆ ನಾವು ನೆಕ್ಸ್ಟ್ ಹೋಗೋದೆ ಗ್ರ್ಯಾಂಡ್ ಫಿನಾಲೆ. ಆ ಖುಷಿ ಒಂದು ಕಡೆಗಿದ್ರೆ ಈ ಸೆಟ್ಟಲ್ಲಿ ಇವತ್ತೇ ಲಾಸ್ಟ್ ಅಲ್ಲಪ್ಪ. ಇನ್ನು ನಾನು ಅಲ್ಲಿಂದ ನಡ್ಕೊಂಬರೋದು, ಆ ಮೆಟ್ಲುಗಳನ್ನ ನಾನು ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಬರ್ತಾ ಇದ್ದ ಕಂಟೆಸ್ಟೆಂಟ್ಗಳು, ಅವ್ರ ಢಣ ಗೆಟಪ್ಗಳು, ಜಗ್ಗಣ್ಣನ ಮಾತುಗಳು, ಭಟ್ರ ಒಗಟುಗಳು, ರಕ್ಷಿತಾ ಮೇಡಮ್ ಅವರ ಚೇರ್ ಬಿದ್ದೋಗೋ ಲಾಫ್ಗಳು, ಅದು ಭಟ್ರಿಗೆ ಹೊಡೆದು ಅವ್ರಿಗೆ ಆ ಕಡೆ ಕೈ ನೀಲ್ಗಟ್ಟಿ. ನನ್ಗೆ ಎಷ್ಟು ತೊಂದರೆ ಅಂದ್ರೆ ಅಟ್ಲೀಸ್ಟ್ ಜಗ್ಗೇಶ್ ಸರ್ ನಂಗೆ ನಗಿಸ್ತಾರೆ. ಈ ವಯ್ಯಂಗ್ ನಗ್ಸೋದೇ ಕಷ್ಟ ಅಲ್ವಾ? ಇಲ್ಲ ರೀ, ನನ್ನ ಮುಸುಡಿ ಇರೋದೇ ಹಂಗದು. ಯಾಕೆ ನಿಮ್ಮ ಥರ ಸ್ಮೈಲಿ ಥರ ಇರೋಕ್ಕಾಗಲ್ಲ ನನಗೆ. ಒಂದು ಏನೇನೋ ತಲೆಯಲ್ಲಿ ಓಡ್ತಿರುತ್ತೆ. ಬಟ್ ಕಾನ್ಷಿಯಸ್ಲಿ ಅದನ್ನ ಅಭ್ಯಾಸ ಮಾಡಿಸಿದ್ರು ನನಗೆ. ಸ್ಮೈಲ್ ಅನ್ನೋದನ್ನ ಗುರು ಲೆಕ್ಕಕ್ಕೆ ಬಂದರು ರಕ್ಷಿತ್ ಅವ್ರ ಈ ಕಾರ್ಯಕ್ರಮದಲ್ಲಿ ನಮಗೆ. ನಾನು ಟಿವಿ ಈ ಪ್ರೋಗ್ರಾಮ್ ನೋಡ್ತಾ ಇರುವಾಗ ನಂಗೆ ವೈಬಿ ನಗದೆ ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ನೋಡೋಕೆ. ಆ್ಯಂಡ್ ಅವ್ರು ಕಲ್ತಿರೋದೇ ನನ್ನಿಂದ ಅನ್ಸುತ್ತೆ ನನಗೆ. ಯಾಕಂದ್ರೆ ಅದ್ರ ಮುಂಚೆ ಅವ್ರು ನಗ್ತಾನೆ ಇರಲಿಲ್ಲ. ಕ್ರೆಡಿಟ್ಸ್ ಎಲ್ಲ ನಿಮಗೆ ಹೋಗ್ಬೇಕು, ಕ್ರೆಡಿಟ್ಸ್ ಎಲ್ಲ ಫುಲ್ ನನಗೆ ಹೋಗ್ಬೇಕು. ಬಿಕಾಸ್ ಆಫ್ ಬ್ರೇಕ್ ಅಲ್ಲೂ ನಾನು ನಗ್ಸ್ತಾನೆ ಇರ್ತೀನಿ. ಅವ್ರಿಗೆ ಏನಾದ್ರೂ ಒಂದು ಹೇಳ್ತಾ ಇರ್ತೀನಿ, ಅವ್ರು ಏನಾದ್ರೂ ಒಂದು ಹೇಳ್ತಿರ್ತಾರೆ. ಅಲ್ಲಿ ಇಲ್ಲಿ ಹೋದಲ್ಲೆಲ್ಲ ಸುಮ್ಮನೆ ನಗ್ತಿರಲ್ರಿ ಎಲ್ಲದಕ್ಕೂ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಟ್ರೈನಿಂಗ್ ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಲೇಡಿ ವಾರ್ಡನ್ ಅಗೇನ್, ಈ ಜರ್ನಿ ಈ ವೇದಿಕೆಯಲ್ಲಿ ಅಂದರೆ ಈ ಒಂದು ಹೋಲ್ ಸೆಟಪ್, ಈ ಸೆಟ್ಟಲ್ಲಿ ಇವತ್ತಿಗೆ ಕೊನೆ ದಿನ. ಇದಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತೀವಿ. ಏನು ಅನ್ನಿಸ್ತಾ ಇದೆ ಈ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಆನಂದ್? ನನಗೆ ಲೈಫಲ್ಲಿ ಒಂದು ತುಂಬ ಅನ್ಫರ್ಗೆಟ್ಫುಲ್ ಮೂಮೆಂಟ್ಸ್ ಇದೆ. ನಾನು ಜಗ್ಗೇಶ್ ಸರ್ ಹತ್ರ ಈ ಶೋ ಅಲ್ಲಿ ಇನ್ಫ್ಯಾಕ್ಟ್ ತುಂಬ ಕಲ್ತಿದ್ದೀನಿ. ಈ ಎಂಟೈರ್ ಟೀಮ್ ಹ್ಯಾಸ್ ಬೀನ್ ದ ಮೋಸ್ಟ್ ವಂಡರ್ಫುಲ್ ಟೀಮ್. ಇದು ಮೋಸ್ಟ್ ಮೆಮೊರೇಬಲ್ ನನಗೋಸ್ಕರ ಮಾಡಿದೆ ಈ ಕಾಮಿಡಿ ಕಿಲಾಡಿಗಳು. ತುಂಬ ಮಿಸ್ ಮಾಡ್ಕೋತೀನಿ ಇವರಿಬ್ಬರನ್ನ, ನಿನ್ನನ್ನು, ದ ಎಂಟೈರ್ ಸ್ಟೇಜ್ನ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ಸ್ ಟು ಜಿ ಕನ್ನಡ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ವಿ ರೆಸ್ಪೆಕ್ಟ್ ದಟ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್ ಅಂತ ಹೇಳ್ತಾ ಈಗ ಭಟ್ರ ಕಡೆ ಹೋಗ್ತಾ ಇದ್ದೀನಿ. ಭಟ್ರೆ, ಆ್ಯಕ್ಚುಲಿ ನೀವು ಈ ಶೋಗೆ ನಿಮ್ಮ ಹತ್ರ ಮಾತಾಡಿದಾಗ ಬರೋದೇ ಇಲ್ಲ ಅಂತ ನೀವು ಹಠ ಮಾಡ್ತಾ ಇದ್ರಿ. ನಾವು ಹಠ ಮಾಡಿ ಕರ್ಕೊಂಬಂದ್ವಿ. ಆದರೆ ಇವಾಗ ಕಾಮಿಡಿ ಕಿಲಾಡಿಗಳು ಒಂಥರ ಚಟ ಆಗ್ಬಿಟ್ಟಿದೆ ನಿಮಗೆ ಲೈಫಲ್ಲಿ ಅಂತ. ಹೌದು, ಕಳೆದ ಸುಮಾರು ವಾರಗಳಿಂದ, ತಿಂಗಳುಗಳಿಂದ ನನ್ನ ಬದುಕಿನ ಪಾರ್ಟ್ ಆಗಿ ಹೋಯ್ತಿದ್ದು. ಆ್ಯಕ್ಚುಲಿ ನಮ್ದೇನಿಲ್ಲ, ನಗಸ್ತವರು ನೆಟ್ಟಿಗೆ ಮಾಡಿದ್ರು ಇಲ್ವೋ ಅಂತ ಹೇಳ್ಕೊಂಡು ಇಲ್ಲಿ ಕೂತಿದ್ದೀವಿ. ಬಿಟ್ರೆ ಇದು ಪೂರ್ತಿ ಅವರ ಶ್ರಮ ಮತ್ತು ತಂಡದ ಶ್ರಮ. ಎಷ್ಟು ಜನರಿಗೆ ವೇದಿಕೆ ಆಗುತ್ತೆ ಇದು ಮುಂದೆ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಜೆನ್ಯೂನ್ ಕಲಾವಿದರಿಗೆ ಅವ್ರು ಎಲ್ಲಿ ಬಿಟ್ಟರು ನಗಿಸ್ತಾರೆ, ಅಳಿಸ್ತಾರೆ. ಅಂಥವ್ರಿಗೆ ಒಂದು ಫೋರಮ್ ಇರಲಿಲ್ಲ. ಈ ಝೀಲಿ ಅದೊಂದು ಫೋರಮ್ ಕ್ರಿಯೇಟ್ ಆಗಿದೆ. ಆ ಫೋರಮ್ಗೆ, ಆ ಸ್ಟೇಜಿಗೆ ಒಂದು ರಾಯಲ್ ಸೆಲ್ಯೂಟ್. ಸೂಪರ್. ಜಗಣ, ಸೆಮಿಫಿನಾಲೆಗೆ ಬಂದಿದ್ದೀವಿ. ನಿಮ್ಗೆ ಓವರ್ ಆಲ್ ಆಗಿ ಏನು ಕೊಟ್ಟಿದೆ ಈ ಶೋ ಮತ್ತು ಈ ಸೆಟ್ಟಲ್ಲಿ ಇವತ್ತು ಕೊನೆ ದಿನ, ಏನು ಅನ್ನಿಸ್ತಾ ಇದೆ? ನಾನು ಆ್ಯಕ್ಚುಲಿ ಟಿ ವಿ ರಿಯಾಲಿಟಿ ಶೋ ಇದೆಲ್ಲ ಯಾವುದೂ ಮಾಡಿಲ್ಲ. ನಾನು ರಾಯರಿಗೆ ಮತ್ತು ಅವಕಾಶ ಕೊಟ್ಟಂಥ ರಾಘವೇಂದ್ರನಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನನ್ನ ಹೃದಯವನ್ನು ಬಗೆದು ನೋಡಿದ್ರೆ ಏನೇನು ಗುಣಗಳಿತ್ತೋ ಅದೆಲ್ಲವನ್ನು ತೆರೆದ ಪುಸ್ತಕದ ಥರ ಇಡೀ ಕರ್ನಾಟಕದ ಮುಂದೆ ಬಿಚ್ಚಿ ತೋರಿಸುವಂಥ ಒಂದು ಅವಕಾಶ ಈ ಕಾರ್ಯಕ್ರಮ ಕೊಟ್ಬಿಟ್ಟು ಈ ಕಾರ್ಯಕ್ರಮ ಎಂಥ ಕೆಲಸ ಮಾಡಿದೆ ಗೊತ್ತಾ? ನನ್ನ ಪಾಡೆ ನಾನು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಎಲ್ಲೋ ಒಂದು ರೀತಿ ಸನ್ಯಾಸಿ ಥರ ಇದ್ದವನಿಗೆ ಅರ್ಜುನನ ಮಾಡ್ಬಿಟ್ಟು ಬಿಲ್ಲು ಬಾಣ ಪತಾಕೆ ಎಲ್ಲ ಕೊಟ್ಟು ಇವಾಗ ಯುದ್ಧಕ್ಕೆ ರೆಡಿ ಆಗೋ ರೇಂಜಿಗೆ ನನಗೆ ಮಾಡಿಟ್ಬಿಟ್ರಲ್ಲ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ಇನ್ನೇನು ಹೇಳ್ಬೇಕಾಗ್ತದೆ?
ಅಂದರೆ ನಮ್ಮ ಆಯುಷನ್ನ ಈ ಕಾರ್ಯಕ್ರಮ ವೃದ್ಧಿ ಮಾಡಿಸಿದೆ, ನಮ್ಮ ಆಂತರ್ಯನ ಗಟ್ಟಿ ಮಾಡಿದೆ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ 140 ಸಿನಿಮಾನ ಒಂದು ತಗಡಿಲ್ ಹಾಕಿ ಇದೊಂದು ಕಾರ್ಯಕ್ರಮನ ಒಂದು ತಗಡಿಲ್ ಹಾಕಿದೆ, ಇದೇ ಜಾಸ್ತಿ ತೂಗುತ್ತೆ. ನನಗೆ ಇದಕ್ಕಿಂತ ಇನ್ನೇನು ಬೇಕಪ್ಪ, ನನಗೆ ದೊಡ್ಡ ಮಾತು, ನನಗೆ ಇದಕ್ಕಿಂತ ಏನು ಬೇಕು. ಸೊ ಹಾಗಾಗಿ ಜಿ ಟಿವಿಗೆ, ರಾಘವೇಂದ್ರನಿಗೆ, ನಮ್ಮ ಶರಣಪ್ಪ ಪಾಪ ಇವತ್ತು ಎಲೆ ಮರೆ ಕಾಯಿ ಥರ ಇವತ್ತು ಇಡೀ ಕರ್ನಾಟಕ ಎಲ್ಲ ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ಅಂದರೆ ಎಲ್ಲೋ ಬಚ್ಚಿಕೊಂಡು ಕೂತಿದ್ದಾನೆ. ಕರೀರಿ ಅವನ್ನ ಈ ವೇದಿಕೆ ಮೇಲೆ. ಶರಣಪ್ಪ ನಿಜ ಅಣ್ಣ. ಯಾಕೆ ನಾನು ಇಲ್ಲಿ ಆತನಿಗೆ ಬರಲಿ ಅಂತ ನಾನು ಹೇಳಿದೆ ಅಂದರೆ, ನೀವು ನಂಬಲ್ಲ, ಇಡೀ ವಿಶ್ವದ ಮೂಲೆಗಳಿಂದ ಈ ಕಾರ್ಯಕ್ರಮ ಹೋಗಿ ಸೇರಿದೆ ಅಂದರೆ ಪಾಪ ಇವನ ಒಂದು ಪರಿಶ್ರಮ ಗೊತ್ತಾಗ್ಲಿ ಎಲ್ಲ ಕನ್ನಡಿಗರಿಗೂ, ಖಂಡಿತ. ನಾಡಿನ ಜನತೆ ಎಲ್ಲ ಕನ್ನಡಿಗರಿಗೂ ಆತನಿಗೆ ನಾವು ತುಂಬ ಆಭಾರಿ, ನಾವೆಲ್ಲರೂ ಆಭಾರಿಗಳು. ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರಿ. ನಾವು ಇರಲಿ, ನಾವು ಹೋಗ್ಲಿ, ನೀವಿರೋ ಜಾಗದಲ್ಲೆಲ್ಲ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರಿ. ಶಾರದೆ ನಿಮ್ಮ ಬೆನ್ನಿಂದ ಇರಲಿ ಅಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂಥ ಬ್ಯೂಟಿಫುಲ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಶರುಗೆ ಹೆಂಗೆ ಅಂತಂದ್ರೆ ಅಲ್ಲಿ ಎಲ್ಲರೂ ಇಮಿಟೇಟ್ ಮಾಡ್ತಾನೆ ಶರು. ಹೌದಾ? ಜನ ಗೊತ್ತಿಲ್ಲ. ಹೇ ಮಾಡೋಣ. ಬ್ಯಾಕು ರೆಡಿ ಎಂಟ್ರಿ. ಅವನು ಹುಡುಗಿ ಡ್ರೆಸ್ ಅಲ್ಲಿದ್ದಾಗ ನನ್ನ ಮಗ Next. ಸಂಜು ಬಸ್ ಏನ್ ಮಾಡ್ಬಿಟ್ಟು ಲಾಸ್ಟಿಗೆ ನಯನ ಅದು. ನಯನ. ಓಕೆ, ನಯನ ಅವ್ರೀಗ ಹುಬ್ಬಳ್ಳಿಯ ನಯನ. ನಿಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ನಿನ್ನನ್ನು ಮುತ್ತೈತಲ್ಲ, ಹೇಳೋಕೆ ಮಾತೇ ಇಲ್ಲ, ಜುಂಜುಮಾಯ, ಪ್ರಾಯ ಬಂದ್ರೆ ಏನಿದು ಮಾಯ. ಓ ಸೂಪರ್. ಥ್ಯಾಂಕ್ ಯು. ಇವತ್ತರೆಗೂ ಹಿಸ್ಟ್ರಿ ಒಳಗೆ ಯಾರಾದರೂ ಟಾಪ್ ಡೈರೆಕ್ಟ್ರು ಆಗಿದ್ದಾರೆ ಅಂದರೆ ಯಾರಿಗೆ ಅಭಿನಯ ಮಾಡಕ್ ಬರುತ್ತೆ ಅವ್ರು ಮಾತ್ರ ಇವತ್ತು ಟಾಪ್ ಡೈರೆಕ್ಟರ್ ಆಗಿರೋದು. ಸೂಪರ್ ಮೈಂಡಲ್ಲಿ ತಿಳ್ಕೊಳ್ಳಿ. ಡೆಫಿನೆಟ್ ಆಗಿ ನೀನು ತುಂಬಾ ಇದಕ್ಕಿಂತ ದೊಡ್ಡ ಭವಿಷ್ಯ ಇದೆ. ಹೋಗಪ್ಪ. ಸೂಪರ್. ಸೊ ಶೋ ನಿರ್ದೇಶಕರಾದಂಥ ಶರು ಅವರು, ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ. ಯಾವಾಗಲೂ ಕಟ್ಟಬೇಕಂದ್ರೆ ಹೊಡಿಬೇಕಂತೆ, ಹೊಡೆದ ಮೇಲೆ ಕಟ್ಟಕ್ಕೆ ಸಾಧ್ಯ. ಸೊ ಈ ಪ್ರೋಸೆಸ್ ಹಾಗೆ ನಡೀತಾ ಇರುತ್ತೆ. ಸೊ ಇದೊಂದು ಕಟ್ಟಿದ್ದೀವಿ, ಇದಕ್ಕೊಂದು ಒಳ್ಳೆ ಅಂತ್ಯವನ್ನು ಆಡಿ ಇನ್ನೊಂದು ಹೊಸದು ಕಟ್ಟೋದು ಕಡೆಗೆ ಯೋಚನೆ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಒಂದಲ್ಲ ಎರಡಲ್ಲ 16 ವಾರಗಳನ್ನ ಕಳ್ಕೊಂಡು ನಗಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೆಮಿಫಿನಾಲೆ ಇವತ್ತು. ಸೊ ಇಡೀ ಸೀಸನ್ನ ಕೊನೆಯ ಪರ್ಫಾರ್ಮೆನ್ಸ್ಗಳು ಅಂದರೆ ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೌಂಟ್ ಆಗ್ತಕ್ಕಂಥ ಪರ್ಫಾರ್ಮೆನ್ಸ್ಗಳು ಇವತ್ತು ಇಲ್ಲಿ ನಡೆಯುತ್ತೆ. ಸೊ ಇಲ್ಲಿ 10 ಜನ ಕಾಮಿಡಿ ಕಿಲಾಡಿಗಳಿದ್ದಾರೆ. ಆ 10 ಜನದಲ್ಲಿ 6 ಜನರು ಮಾತ್ರ ಫಿನಾಲೆಗೆ ಹೋಗ್ತಾರೆ. 6 ಜನ ಯಾರ್ಯಾರು ಆಗ್ತಾರೆ ಅಂತಂದರೆ, ಕಳೆದ 2 ವಾರದ ಸ್ಕೋರ್ಸ್ ಮತ್ತು ಇವತ್ತು ಬೀಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರ್ಸ್ ಇವೆಲ್ಲ ಆ್ಯಡ್ ಆಗಿ ಆ್ಯಾವ್ರೇಜ್ ಆಗಿ ನೋಡಿದ್ಮೇಲೆ ಟಾಪ್ 6 ಯಾರು ಇರ್ತಾರೋ ಅವ್ರು ಮಾತ್ರ ಕಾಮಿಡಿ ಕಿಲಾಡಿಗಳು ಫಿನಾಲೆಗೆ ಎಂಟ್ರ್ ಆಗ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೆಮಿಫಿನಾಲೆ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತಿನ ಸಂಚಿಕೆ ಬಾಲಿಜೋಳ ಚಪ್ಪಾಳೆ. ಇವತ್ತಿನ ಮೊದಲನೇ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಂಡ್ಯದ ಕ್ಯಾರ್ಪೇಟೆ ಶಿವರಾಜು, ತುಮಕೂರಿನ ಲೋಕೇಶ್, ಮೂಡಿಗೆರೆಯ ದಿವ್ಯಾ, ಬೆಳಗಾಂನ ಸಂಜು, ಬಸಯ್ಯ, UK, PK. ಬಾಲಿಜೋಳ ಚಪ್ಪಾಳೆ. ಮಡಿಕೇರಿ ಸಿಪಾಯಿ, ಮುತ್ತು ತಾತು ಮರೆಯಲೇ, ಆಧಾರ ಈ ಆಧಾರ, ಮಧುರ ಓ ಮಧುರ, ನಂದಡ ಪ್ರೇಮವು ತುಂಬಾ ಚಾಯಿ. ರೀ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಅಯ್ಯೋ ನೀ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಅಯ್ಯೋ ಥ್ಯಾಂಕ್ ಯು ರೀ. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಶಹಜಾನ್ಗಿಂತ ಜಾಸ್ತಿ. ಹಾಗಾದ್ರೆ ನನಗೆ ತಾಜ್ ಮಹಲ್ ಯಾವಾಗ ಕಟ್ಟಿಸ್ತೀರಾ? ಲ್ಯಾಂಡ್ ಏನೋ ರೆಡಿ ಆಗಿದೆ, ನೀನು ಯಾವಾಗ ಸಾಯ್ತಾ ಇದ್ದ ಕಾಯ್ತಾ ಇದ್ದೀನಿ. ಈ
ತರ ಮಾತು ಹೇಳಿಸ್ಕೊಂಡು ನಾನ್ ನಿಮ್ ಜೊತೆ ಬದುಕ್ಬೇಕೇನ್ರಿ? ಡಿವೋರ್ಸ್ ಕೊಡ್ರಿ. ಚಿನ್ನ ಲೇ 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 ಚಳಿಗಾಲ ಮುಗಿಲಿ ತಡಿಯಕ್ ಕೊಡ್ತೀನಿ. ಏನ್ರಿ ಇದು? ಅಯ್ಯೋ ರೀ, ಹಾಗೆ ಆ ಎದುರುಗಡೆ ಮನೆ ಸವಿತಾ ಇದ್ದಾಳಲ್ಲ, ಹಾ. ಅವ್ರ ಮಗಳು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ 99 ತಗೊಂಡಿದ್ದಾಳೆ. 99 ಇನ್ನು 1 ಮಾರ್ಕ್ಸ್ ಏನಾಗಿತ್ತಂತೆ? ನಮ್ಮ ಮಗ ತಗೊಂಡಿದ್ದಾಳೆ. ನನ್ನ ಮಗ 1 ಮಾರ್ಕ್ಸು. ಕರಿ ಅವನ ಬೆಂಡ್ ಎತ್ಬಿಡ್ತೀನಿ ಕಣ ಇವತ್ತು. ಚಿಂಟು, ಮಮ್ಮಿ ಏನ್ ಮಾಡ್ತಿದ್ಯಾ ಪುಟ್ಟ? ಪೂಜೆ ಮಾಡ್ತಾ ಇದ್ದೆ ಮಮ್ಮಿ. ಪೂಜೆನಾ? ಆಚೆ ಪಾಪ ನಿಮ್ಮಪ್ಪ ನಿಂಗ್ ಮಾಡ್ತಾರೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. ಲೇ ಮಗ ಬರ್ಲಾ ಕುತ್ಗಳ? ಬೇಡ ಪಪ್ಪ. ಬೇಡವಾ? ಸರಿ. ಎಲ್ಲ ಎಲ್ಲ ಸಬ್ಜೆಕ್ಟಲ್ಲೂ 1 ಮಾರ್ಕ್ಸ್ ತಗೋತಾ ಇದ್ದಂತೆ. ಲೇ ನಾನು ಓದ್ಬೇಕಾರೆ ಟಾಪರ್ ಗೊತ್ತಾನಲೇ. ಬರಿವೋಳು ಅದೇ ರೀ, ನಮ್ ಕಾರ್ತಿಕ್ ಸರ್ ಇದಾರಲ್ಲ, ಹಾ. ಅವ್ರು ಡವ್ ಮಿಸ್ ಕಾಲ್ ಕೊಟ್ಟಿದ್ದು. ಅವ್ರು ಡೌನ್ ಮಿಸ್ ಕಾಲ್ ಕೊಟ್ಟರೋ ಇಲ್ಲ ಅವ್ರು ನಿನ್ನನ್ನು ಡೌ ಹೊಡಿತಾವ್ರ? ಆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ಇಲ್ಲ ಸೈಲೆಂಟ್ ಮುಳುಗಾಕ್ತಿಡು. ನೀನೇನೋ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಹೋಗೋ. ಆಯ್ತು ರೀ. ಲೇ ನನಗೆ ಸ್ವಲ್ಪ ಆಚೆಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿನಾ? ಆಯ್ತು ಹೋಗ್ರಿ. ಅಪ್ಪ ಏನಾಯ್ತು? ದೊಡ್ಡ ಮನೆಯಿಂದ ಫೋನ್ ಮಾಡಿದ್ರು. ಏನಂದ್ರು? ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡ್ರು. ನಮ್ಗೆ ಪಂಚನಮ್ಮ ನಾವು ಪಿನಲ್ಲಿ ಹೋಗ್ಬೇಕಲ್ಲ ಅಮ್ಮ. ಅದೆಂತ ಗಂಡನ ಕಟ್ಕೊಂಡಮ್ಮ, ಬೇರೆ ಯಾರು ಸಿಗ್ಲಿಲ್ವಾ? ಬಾಯಿ ಬಿಟ್ರೆ ಬರೀ ಸುಳ್ಳು, ಸಮಯಕ್ಕೊಂದು ಸುಳ್ಳು. ಡೈರೆಕ್ಟರ್ ಕೈಲಿ ಏನಾದ್ರು ಸಿಕ್ಕಿದ್ರೆ ಸೆಕೆಂಡ್ಕೊಂದು ಸುಳ್ಳು ಫಿಲ್ಮ್ ಮಾಡಿಬಿಟ್ಟಿರೋದು. ಕೆಲಸ ನೋಡು. ಆಯ್ತು ಬಿಡಮ್ಮ. ನಿಂತ್ಕೊಳ. 6 ವರ್ಷದಿಂದ 6ನೇ ಕ್ಲಾಸ್ ಓದ್ತಾನೆ ಇದೆಯಾ? ಈ ವರ್ಷ ಪಾಸ್ ಆಗ್ತೀಯಾ ಇಲ್ಲ ಫೇಲ್ ಆಗ್ತೀಯಾ? ಏನಮ್ಮ ನೀನು? ಪಾಸ್ ಆದ್ರೆ ಅದೇ ಹುಡುಗಿರು, ಅದೇ ಫ್ರೆಂಡ್ಸು. ಅದು ಫೇಲ್ ಆದ್ರೆ ಹೊಸ ಫ್ರೆಂಡ್ಸು, ಹೊಸ ಹುಡುಗಿರು. ಟೆಕ್ಸ್ಟ್ ಬುಕ್ ಓದಿ ಬುದ್ಧಿ ಬೆಳೀತಿಲ್ಲ ಗೊತ್ತಿಲ್ಲ, ಆದ್ರೆ ಫೇಸ್ಬುಕ್ ಅಲ್ಲಿ ಮಾತ್ರ ಫ್ರೆಂಡ್ ಲಿಸ್ಟ್ ಬೆಳೆಯುತ್ತೆ. ಅರ್ಥ ಆಯ್ತಾ? ಇಲ್ಲಪ್ಪ. ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ನೋಡಿ, ಅರ್ಥ ಆಗತ್ತೆ. ಈ ಅಪ್ಪ ಮಗ ಒಂದು ಕಾಂಪಿಟೇಷನ್ ಮೇಲೆ ಸುಳ್ಳು ಹೇಳೋದು ಕಲ್ತಿದ್ದಾರೆ. ಇದೇ ತರ ನನ್ನ ಫ್ರೆಂಡ್ ಮನೇಲೂ ಹಾಕ್ತಿತ್ತಂತೆ. ಫ್ರೆಂಡ್ ಅಮೆರಿಕಾಯಿಂದ ನನ್ನ ಫ್ರೆಂಡು ನನಗೆ ಒಳ್ಳೆ ಗಿಫ್ಟ್ ಕಳಿಸ್ತೀನಿ ಅಂದಿದ್ಲು. ಇಷ್ಟೊತ್ತಾಗಲೇ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಬಂತು. ರೋಬೋ ಏನೇನೋ ಇದೆ ಇದರಲ್ಲಿ. ಏನಿದು? ಆಕ್ಟಿವ್ ಮೋಡ್ ಅಮ್ಮ, ರೋಬೋ ಅಯ್ಯೋ, stuck ಆಯ್ತಾ? ಇಲ್ಲ, ನಿಮ್ ಸೆರಗ್ ಸರಿ ಮಾಡ್ಕೊಳ್ಳಿ. ರೋಬೋ ಮೇಲ್ಗಡೆ ರೋಬೋನೇ, ಆದ್ರೆ ಒಳಗಡೆ ಇರೋ ಪೋಬೋ ಸುಮ್ಮನಿರ್ಬೇಕಲ್ಲ. ಅಂದ್ರೆ ಒಳಗಡೆ ಇರೋ ಮನಸ್ಸು ಚಂಚಲ ಆಗತ್ತೆ ಅಂದೆ. ಸರಿ ಮುಂದೆ ಕೇಳು. ಹಾಯ್, ಐ ಆಮ್ ರೋಬೋ. ಮೆಮೊರಿ ಇಷ್ಟು, ಸ್ಪೀಡ್ ಇಷ್ಟೇ ಇಷ್ಟು. ಸ್ಪೀಡ್ ಯಾಕೆ ಇಷ್ಟು? ಇಂಟರ್ನಲ್ ಪ್ರಾಬ್ಲಮ್ ಹೇಳಕ್ಕಾಗಲ್ಲ. ಓಕೆ, ಮುಂದೆ ಕೇಳು. ಮನೆ ಒರೆಸೋ ಕೆಲಸದಿಂದ ಹಿಡಿದು ಎಲ್ಲ ಹಮ್ಕೋ ಕೆಲಸ ಮಾಡ್ತೀನಿ. ಕೈ ಕಾಲು ಹೊತ್ತದು ಒಂದೇ. ಓಕೆ, ನಿನ್ನ ಹೆಂಗ್ ಆಪರೇಟ್ ಮಾಡೋದು? ನನಗೆ 4 ಮೋಡ್ ಇದೆ. ಲೈ ಡಿಟೆಕ್ಟರ್ ಮೋಡ್, ಆಕ್ಟಿವ್ ಮೋಡ್, ಆಸ್ಟ್ರಾಲಜಿ ಮೋಡ್, ಫೀಲಿಂಗ್ ಮೋಡ್. ರಕ್ಷಿತಾ ಮ್ಯಾಮ್, ಹೆಂಗೆ ನಮ್ ರೋಬೋ? ರಕ್ಷಿತಾ ಅಂದ್ರಲ್ಲ, ಆಕ್ಟಿವ್ ಮೋಡ್ ಆನ್ ಆಯ್ತು. ಸರಿ, ಈ ಲೈಟ್ ಡಿಟೆಕ್ಟರ್ ಮೋಡ್ ಅಂದ್ರೆ ಏನು? ಯಾರಾದರೂ ಏನಾದರೂ ಹೇಳಿದ್ರೆ ಅದು ಸುಳ್ಳಾದ್ರೆ ಕಪಾಳ ಕೊಡಿತೀನಿ, ಸತ್ಯ ಆದ್ರೆ ವಿಜಲ್ ಹೊಡಿತೀನಿ. ಸುಳ್ಳಾದ್ರೆ ಕಪಾಲಕ್ಕೆ, ಸತ್ಯ ಆದ್ರೆ ವಿಜಲ್ಲು. ನಾನು ಯಾಕೆ ಟೆಸ್ಟ್ ಮಾಡಬಾರ್ದು? ನಾನು ತುಂಬಾ ಸುಂದರವಾಗಿದ್ದೀನಿ. ಸುಳ್ಳಾದ್ರೆ ಒಂದ್ಸತಿ ಹೊಡಿಬೇಕು ಅಂತ, ಇದೇನ್ 3 ಸತಿ ಹೊಡಿತಿದ್ಯಾ? 3 ಸಲ ಹೊಡೆದಿದ್ದೀನಿ ಅಂದ್ರೆ ಯೋಚನೆ ಮಾಡು ನೀನು ಎಷ್ಟು ಚೆನ್ನಾಗಿದ್ಯಾ ಅಂತ. ಜಡ್ಜಸ್ ಬಗ್ಗೆ ಕ್ವಶನ್ ಕೇಳ್ತೀನಿ. ನಮ್ಮ ಜಗ್ಗೇಶ್ ಸರಿಗೆ 2 ಮದುವೆ ಆಗಿದೆ. ಸ್ಮಾಲ್ ಕರೆಕ್ಷನ್, ಒಂದೇ ಹುಡುಗಿನ 2 ಸಲ ಮದುವೆ ಆಗಿದ್ದಾರೆ.
ನಮ್ಮ ರಕ್ಷಿತಾ ಮೇಡಮ್ ಶೂಟಿಂಗ್ ಇದ್ದಾಗ ಯಾವಾಗಲೂ ಬೇಗ ಹೋಗ್ತಾರೆ. ಏನೋ ಒಂದ್ಸಲ ಬೇಗ ಹೋದ್ರು ಅಂದ್ರೆ ಎಲ್ಲ ಸ್ಕಿಟ್ಟಲ್ಲೂ ಇದನ್ನೇ ಹಾಕೊಂಡು ಹೊಡಿತಾ ಇದ್ದೀರಾ. ಮೇಡಮ್ ನಿಮ್ಮ ಬಗ್ಗೆ ಮಾತಾಡ್ತೀನಿ, 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡಿ. ಮತ್ತೆ ಪಕ್ಕದಲ್ಲಿದ್ದಾರಲ್ಲ ಭಟ್ರು ಸರ್, ಅವ್ರಿಗೆ ಮದ್ವೆನೇ ಆಗಿಲ್ಲ. ಮದುವೆ ಆಗದೆ ಮಕ್ಳೇನು ಆಕಾಶದಿಂದ ಹುಟ್ಟಿದ್ವಾ? ಸರಿ. ಅವ್ರ ಮಗನ ನಾಮಕರಣಕ್ಕೆ ನಾನೇ ಹೋಗಿ 100 ರೂಪಾಯಿ ಮೊಯ್ಯಿ ಹಾಕಿದ್ದೀನಿ. ಹಾಯ್ ಮಿಸ್ಟರ್ ಮಂಜುನಾಥ್, ಏಜ್ 42, height 5.2, weight 52. Some parts are not working properly. Please contact doctor immediately. ಲೇ ಯಾರ ಇದು? ರೀ ಇದು ರೋಬೋ ರೀ, ನನ್ನ ಫ್ರೆಂಡ್ ಅಮೆರಿಕದಿಂದ ಕಳ್ಸಿದಾಳೆ. ಇದು ಗಂಡ ಮಾಡೋ ಎಲ್ಲ ಕೆಲಸನೂ ಮಾಡುತ್ತಂತೆ. ಏನ್ ಹೇಳ್ತಿದ್ಯಾ? ರೀ ಹಂಗಲ್ಲ ರೀ, ಅದೇ ರೀ ಕಸ ಗುಡ್ಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು. ಹಂಗಂತ ಹೇಳಿ ನಮ್ಮ ಹುಡುಗರೆಲ್ಲ ಗಾಬರಿ ಆಗ್ಬಿಟ್ಟಿದ್ರು. ನಾನು ಗಾಬರಿ ಅದೇ. ಹಾಯ್ ಕುಳ್ಮಿನ್ರಿ. ನೀನ್ ಯಾವಾಗ ಬಂದೆ? ರೀ ಇಲ್ಲಿ ಕೇಳ್ರಿ, ಈ ರೋಬೋಗೆ ಏನೇ ಕ್ವೆಶನ್ ಕೇಳಿ ಪಟ್ ಅಂತ ಆನ್ಸರ್ ಹೇಳುತ್ತೆ. ಹೌದಾ? ಏನಾದ್ರು ಅನ್ನೈತಾ ಇಲ್ಲ? ಬುದ್ಧಿ ಅಂದ್ರೆ ನಿನಗೆ ಇಲ್ಲದೆ ಇರೋದು, ಅಹಂಕಾರ ಅಂದ್ರೆ ನನಗಿಲ್ದೇ ಇರೋದು, ಪ್ರೀತಿ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಇಲ್ದೇ ಇರೋದು, ಸತ್ಯ ಅಂದ್ರೆ ನೀವಿಬ್ರು ಮದುವೆ ಆಗಿರೋದು, ಭ್ರಮೆ ಅಂದ್ರೆ ಅವ್ನು ನಿಮ್ಮ ಮಗ ಅನ್ನೋದು. ಏನೋ ಪ್ರಾಬ್ಲಮ್ ಇರಬೇಕು. ಸರಿ ಮಾಡ್ತೀನಿ ರೀ. ಈ ರೋಬೋದು ಇನ್ನೊಂದು ಕ್ವಾಲಿಟಿ ಇದೆ ರೀ. ಏನು? ಸುಳ್ಳು ಹೇಳಿದ್ರೆ ಕಪಲ್ ಕುಡಿಯುತ್ತೆ. ಹಾ, ಸತ್ಯ ಹೇಳಿದ್ರೆ ಬಿಸಿಲು ಹೊಡಿಯುತ್ತೆ. ಹೊಯ್ತರಿಕೆ ಸೂಪರು. ಹೇಳಿ. ಹಾಗಾದ್ರೆ ಕೇಳ್ಬಿಡ್ತೀನಿ ಇನ್ನೊಂದು. ಲೇ ಎಲ್ಲ ಹೋಗಿದೆ ಇವತ್ತು? ಅಪ್ಪ ಫ್ರೆಂಡ್ಸ್ ಜೊತೆ ತುಂಬ ಇಷ್ಟ ಅಡಿಗೆ. ಅಯ್ಯೋ ನನ್ನ ಬಂಗಾರ ಕಣ ನೀನು. ಯಾಕೆ ಹಂಗ್ ಮಾಡ್ತಿದ್ದೆ? ಏ ನನಗೆ ಸೇರಲ್ಲ ಏನು ಬೇಡ ರೀ. ನನಗೂ ಬೇಡ. ಫಿಲಮ್ಗೆ ಹೋಗಿದ್ದೆ. ಎಲ್ಲ ನಿಮ್ಮದಿನೇ ಇವನಿಗೆ, ಎಷ್ಟಾದ್ರೂ ನಿಮ್ಮ ಕಥಾನೆ. ಏನಿಲ್ಲ ರೀ, ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಇಂಟರ್ನೆಟ್ ಪ್ರಾಬ್ಲಮ್. ತಪ್ಪು ಉತ್ತರ ಎಲ್ಲ ಕೊಡ್ತಾ ಇದ್ದೀನಿ. ತಪ್ಪು ಹೇಳ್ತಾ ಏನ್ ಕಿತ್ತದ ಎಲ್ಲ ಕೆಟ್ಟ ಬುದ್ಧಿ. ನಾನು ನೋಡಿ ಒಂದು ಹುಡುಗಿನ ಕಣ್ಣೆತ್ ನೋಡಿಲ್ಲ ಗೊತ್ತಾ ನಿಂಗೆ? ಇಷ್ಟೊಂದು ಹುಡುಗಿರ ನೀನೇನು ಕಳ್ಕೊಂಡ ಈ ಮಿಷಿನ್ ಸರಿ ಇಲ್ಲ ಕಣ, ಬಿಸಾಕ ಆಚೆ. ರೀ ಇದ್ರ ಮೋಡ್ ಚೇಂಜ್ ಮಾಡೋಣ ಈಗ. ಮಾಡು ಮಾಡು ಮಾಡು. ಹಾ, ಫೀಲಿಂಗ್ ಮೋಡಿಗೆ ಹಾಕೋಣ. ರೋಬೋ, ಪ್ರೀತಿ ಅಂದ್ರೆ ಏನು? ಒಂದು ಸೇರಿದ್ರೆ ಎರಡಾಗುತ್ತೆ ಅಂತಾರೆ. ಪ್ರೀತಿನಲ್ಲಿ ಒಂದು ಸೇರಿದ್ರೆ ಒಂದಾಗತ್ತೆ. ವಾವ್, ಏನ್ ಆನ್ಸರ್ ಕೊಟ್ಟೆ ನೀನು. ಲವ್ ಯು. ಅಯ್ಯೋ 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 ಅಯ್ಯೋ. You wanna feel my kiss, but you can't touch this. I love you. You must love me. I love you. ನೀನ್ ಏನ್ ಹೇಳಿದ್ರು ನಾನು ನನ್ನ ಗಂಡನ್ ಬಿಟ್ಟು ಬರಲ್ಲ. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ನಾನು ನಿನ್ನ ಗಂಡಂಗಿಂತ ಚೆನ್ನಾಗಿದ್ದೀನಿ, ಬೆಳ್ಳಗಿದ್ದೀನಿ. ಮನೆ ಮದುವೆ ಆಗು, ಚೆನ್ನಾಗಿ ನೋಡ್ಕೊಂತೀನಿ. ಏನಾಯ್ತು? ಅಲೋ, ಒಂದು ಹುಡುಗಿಗೆ ಮುತ್ಕೊಟ್ಟಿದ ತಕ್ಷಣ ಇಷ್ಟ ಆಗ್ಬಿಟ್ಲಾ? ಕೇಳಲಿ, ಆಕಾಶದಿಂದ ಬೀಳೋ ಹನಿಗಳೆಲ್ಲ ಸಮುದ್ರ ಸೇರಲ್ಲ, ಸಮುದ್ರ ಸೇರೋ ಹನಿಗಳೆಲ್ಲ ಮುತ್ತುಗಳಾಗಲ್ಲಮ್ಮ. ಈ ಒಂದು ಹುಡುಗಿ ಮುತ್ಕೊಟ್ಟಿದ ತಕ್ಷಣ ಅವಳು ವೈಫ್ ಆಗ್ಬಿಡ್ತಾಳ. ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೋ. ಪ್ರಪಂಚದಲ್ಲಿ ಹುಟ್ಟಿದವ್ರಿಗೆಲ್ಲ ಮದುವೆ ಆಗಲ್ಲ, ಮದುವೆ ಆದವ್ರಿಗೆಲ್ಲ ಮಕ್ಕಳಾಗಲ್ಲ, ಹುಟ್ಟೋ ಮಕ್ಕಳೆಲ್ಲ ನಮ್ದೇ ಆಗಿರಲ್ಲ. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಅಯ್ಯೋ I love you. You must love me. I love you. You must love me. I love you. I hate you. I love you. I hate you. I love 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 you. I love
love you, you must love me. I 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 love you, you must love me. ಓಕೆ ಬಾಲಿ ಚಪ್ಪಾಳೆ. ರೋಬೋ ಮೋಡ್ ಚೇಂಜ್ ಮಾಡೋದಲ್ಲಪ್ಪ, ನಿನ್ನ ಮೂಡ್ ಚೇಂಜ್ ಮಾಡ್ಕೊಂಡು ದಯವಿಟ್ಟು ಇಲ್ಲಿಗೆ ಬಾ. ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಏನಿಲ್ಲ ಏನಿಲ್ವಾ? ಏನಿಲ್ಲ. ಫ್ಯೂಸ್ ಕಿತ್ಬಿಡೋಣ. Hi, ಕುಳ್ಮಿನ್ರಿ. ಅವ ಓಕೆ, ನಮ್ಮ ಜಡ್ಜಸ್ ಕೇಳೋಣ. ಮೊದಲನೇದಾಗಿ ವಿಕಟ ಕವಿ ಯೋಗರಾಜ್ ಭಟ್ರು ಏನ್ ಅನಿಸ್ತು ಅಂತ ಹೇಳ್ಬೇಕು. ನನಗೆ ತುಂಬಾ ಇಷ್ಟ ಆಗಿದ್ದು ಎಫರ್ಟ್ಲೆಸ್ ಆಗಿ ಮಾಡಿದ್ರು 4 ಜನ. ಎಸ್ ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಒಬ್ಬರನ್ನ ಹೊಗಳಿ ಒಬ್ಬರನ್ನ ಕಮ್ಮಿ ಹೊಗಳೋಂಥ ಆ್ಯಕ್ಟ್ ಅಲ್ಲ ಇದು. 4 ಜನರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು. ವೆರಿ ಗುಡ್. ಅನಾಯಾಸವಾಗಿ ನಗು ಬರಬೇಕು ನೋಡೋರಿಗೆ, ಯಾವುದೇ ಶ್ರಮ ಇಲ್ಲದೆ ಒಂದು ನಗು ಹುಟ್ಟಿಸೋದಿದೆಯಲ್ಲ ಅದು ತುಂಬ ಕಷ್ಟ. ಅದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಈ ನಾಟಕ ಹೇಳುತ್ತೆ. ಎಸ್ 4 ಜನರಿಗೆ ಒಂದು ದೊಡ್ಡದಾಗಿ ಅಡ್ಡು ಬಿದ್ವಪ್ಪ ನಾವು. ಸೂಪರ್ ಸೂಪರ್. ಹೀಗೆ ಓಪನ್ ಆಗಬೇಕು ಸೆಮಿಫಿನಾಲೆ ಅಂದರೆ ಅದರದ್ದೊಂದು ಆರಂಭನೇ ತುಂಬ ಒಳ್ಳೆ ಬ್ಯಾಂಕ್ ಜೊತೆಗಾಗಿದೆ. ವೇಷಭೂಷಣ ಹಾಕ್ತವ್ರ ಜೊತೆಗೆ ಬರೆದವರು ವೇದಿಕೆಗೆ ಬರಬೇಕು. ರೈಟರ್ ಆನಂದ್ ಅವರು, ಮೆಂಟರ್ ಗಣಪ ಅವರು ವೇದಿಕೆ ಮೇಲೆ ಬರಬೇಕು. ಬರಲಿ, ಇವ್ರಿಗೆ ಜೋರಾದ ಚಪ್ಪಾಳೆ. ಇಡೀ ಕನ್ನಡ ಜನ ಪರವಾಗಿ ನಾವು ಒಂದು ನಮಸ್ಕಾರ ಹಾಕ್ತೀವಿ ನಿಮಗೆ. ಚೆನ್ನಾಗಿ ಓಪನ್ ಮಾಡಿದ್ದೀರಿ ಸೆಮಿಫಿನಾಲೆನ. ತುಂಬ ಅಂದರೆ ತುಂಬ ಜನ ನಗ್ತಾರೆ. ನಾನು ಈ ಸೆಮಿಫಿನಾಲೆ ಹಂತದವರೆಗೆ ನೋಡಿರೋ ಕೆಲವು ಬಿಟ್ಗಳಲ್ಲಿ ಇದು ಅದ್ಭುತ ಬಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸೂಪರ್. ಓಪನಿಂಗ್ ಫಸ್ಟ್ ಬಾಲ್ ಸಿಕ್ಸರ್. ಓಕೆ, ಎರಡನೇ ಬಾಲ್ ಏನಾಗುತ್ತೆ ನೋಡೋಣ. ಗೂಗ್ಲಿನ ಇಲ್ಲ ಇದು ಫುಲ್ ಟಾಸ್ ಸಿಕ್ಸರಾ? ಫಸ್ಟ್ ಆಫ್ ಆಲ್ ನನಗೆ ಶಿವರಾಜ್ ಅವರು ಇದು ತಗೊಂಬಂದು ಕೊಟ್ಟರು. ಎಸ್, ಇದರಲ್ಲಿ ಎಲ್ಲ ಡಿರೆಕ್ಟರ್ಸ್ ಡಿಪಾರ್ಟ್ಮೆಂಟ್ಸ್ their entire signatures are here. ಓ ಸೂಪರ್. So first of all, thank you so much. Such a sweet gift, wonderful memory. ಸೂಪರ್. ತುಂಬ ಚೆನ್ನಾಗಿದೆ. ಸೆಮಿಫಿನಾಲೆ ಫಸ್ಟ್ ಆ್ಯಕ್ಟ್ ಸೂಪರ್ ಹಿಟ್. ಓಕೆ, ಸೆಕೆಂಡ್ ಬಾಲ್ ಸಿಕ್ಸರ್. ಲೋಕೇಶ್, ನಾನು ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ಮಧ್ಯದಲ್ಲಿ ನೀವು ಒಂದ್ಸಲ ಕಾನ್ಫಿಡೆನ್ಸ್ ಲೂಸ್ ಆದಾಗ ಸ್ಟೇಜ್ ಮೇಲೆ ಸೆಮಿಫಿನಾಲೆವರೆಗೂ ಮುಂದೆ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನನಗೊಂದು ಮನಸ್ಸಲ್ಲಿತ್ತು. ಬಟ್ ಲೋಕೇಶ್, ಇವತ್ತು ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಕಾಂಗ್ರ್ಯಾಚುಲೇಷನ್ಸ್. ಇವತ್ತು ದಿವ್ಯಾ ಮತ್ತು ಶಿವರಾಜ್ ಅವ್ರ ಆ್ಯಕ್ಟ್ ಇದೆಲ್ಲ ಜೊತೆಯಲ್ಲಿ ಆ್ಯಸ್ ಅ ಕಾಂಬಿನೇಷನ್, ನಂಗೆ ಲೋಕೇಶ್ ಅವ್ರ ಜೊತೆ ಕಡಿಮೆ ಕಪಲ್, ಶಿವರಾಜ್ ಅವ್ರ ಜೊತೆ ಜಾಸ್ತಿ ಕಪಲ್ ಅನಿಸ್ತಾ ಇತ್ತದು. ಅಷ್ಟು ಚೆನ್ನಾಗಿ ಮಾಡಿದ್ರು ದಿವ್ಯಾ ಅವರು. ಸೊ ವೆರಿ ಗುಡ್. ಯುನೋ ಆ ಕಾನ್ಫಿಡೆನ್ಸಿಂದ ಯಾವುದರಿಂದ ಆ್ಯಕ್ಟ್ ಮಾಡ್ತಾರಲ್ಲ ದಿವ್ಯಾ, ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ ವಿತ್ ದಿವ್ಯಾ ಆಫ್ ಜಸ್ಟ್ ಎಕ್ಸ್ಟ್ರೀಮ್ಲಿ ಗುಡ್. ಯಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಫಸ್ಟ್ ಟೈಮ್ ಸಂಜು ಡೈಲಾಗ್ಗಳು ಆ್ಯಕ್ಚುಲಿ ಅವ್ನಿಗೆ ತುಂಬ ಲೆಂತಿ ಡೈಲಾಗ್ ಕೊಟ್ಟರು ಪಾಪ ಮಗುಗೆ ಇವತ್ತು. ಆ್ಯಂಡ್ ಅವ್ನು ಆ್ಯಕ್ಚುಲಿ ತುಂಬ ಎಲ್ಲ ಡೈಲಾಗು ತುಂಬ ಚೆನ್ನಾಗಿ ಹೇಳ್ದ, ಮರಿದೇನೆ. ನಾನು ಕಾಯ್ತಾ ಇದ್ದೆ ಎಲ್ಲಿ ಮರ್ತೋಗ್ತಾನೆ ಅಂತ. ಮದುವೆ ಅದು ಹೇಳ್ದ, ನಾನು ಫಿನಾಲೆಗೆ ಹೋಗೋದು ಬೇಡವಾ ಅಂತ. ಆ್ಯಕ್ಚುಲಿ ಸಂಜು, ಯು ಗ್ರೋನ್ ಆಸ್ ಅನ್ ಆ್ಯಕ್ಟರ್ ಕಣೋ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಇವತ್ತು. ಶಿವರಾಜ್ ಅವರೇ, ಮೈ ಗಾಡ್, ಇಷ್ಟು ವಾರ ನಿಮಗೆ ಏನೇನೋ ಗೆಟಪಲ್ಲಿ ನೋಡಿದ್ದೆ, ಏನೇನೋ ಆ್ಯಕ್ಟ್ ಮಾಡಿದ್ರಿ. ನಿಮ್ಗೆ ಇಡೀ ಈ ಗೆಟಪ್ ಮಾಡಿದವ್ರಿಗೆ ರೈಟರ್, ಮೆಂಟೋರ್, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಡೈಲಾಗ್ಸ್ ಹೇಳೋ ಒಂದು ರೀತಿ, ಯುವರ್ ವಾಯ್ಸ್ ಮಾಡ್ಯುಲೇಷನ್, ಶಿವರಾಜ್ ಯು ಆರ್ ಅ ಸ್ಟಾರ್ ಆಫ್ ಕಾಮಿಡಿ ಖಿಲಾಡಿಗಳು. ನನಗೆ ಒಂದಂತೂ ಐ ರಿಯಲಿ ಹೋಪ್ ಈ ಸ್ಟೇಜಿಂದ ದಟ್ ಸಮ್ವೇರ್ ಡೌನ್ ದಿ ಲೈನ್, ಒಂದು 10 ವರ್ಷ ಆದಮೇಲೆ ಇಂಡಸ್ಟ್ರಿಯಲ್ಲಿ, ಐ ಹೋಪ್ ಯು ಮೇಕ್ ಅ ಮಾರ್ಕ್ ಫಾರ್ ಯೋರ್ ಸೆಲ್ಫ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ತೆಲುಗು, ತಮಿಳ್ ಆ್ಯಂಡ್ ಎವ್ರಿವೇರ್ ಇನ್ ದ ಸೌತ್ ಇಂಡಿಯಾ. ಗಾಡ್ ಬ್ಲೆಸ್ ಯು. ನಾನು ಈ ಮೆಂಟೋ ಮತ್ತು ರೈಟರ್ಸ್ಗೆ ಹೇಳಬೇಕು, ಈ ಶೋ ಅವ್ರು ಎಷ್ಟು ಮಟ್ಟಕ್ಕೆ ಅವ್ರು ಆ್ಯಕ್ಟ್ ಮಾಡ್ತಾರಲ್ಲ ಸ್ಟೇಜ್ ಮೇಲೆ ಬಂದು, ಐ ಥಿಂಕ್ ನಿಮ್ಮ ಕ್ರೆಡಿಬಿಲಿಟಿ ಗೋಸ್ ಹೈಯರ್. ಸೊ ಟು ದ ರೈಟರ್ ಆ್ಯಂಡ್ ಟು ದ ಮೆಂಟೋರ್, ಅ ವೆರಿ ಗುಡ್ ಜಾಬ್ ಥ್ರೂ ಔಟ್ ದ ಸೀಸನ್. ವೆರಿ ಗುಡ್ ಆ್ಯಕ್ಟ್ ಆನ್, ವೆರಿ ವೆರಿ ಗುಡ್ ಆ್ಯಕ್ಟ್. ಓಕೆ, ಜಗಣ ಏನು ಅನ್ನಿಸ್ತು ಆ್ಯಕ್ಟು? ಈಗ ಸೆಮಿ ಫೈನಲ್ ಅಂದಿದ ತಕ್ಷಣ ನಮಗೂ ಕುತೂಹಲ ಇದೆ ಮತ್ತು ನೋಡುಗರಿಗೂ ಕುತೂಹಲ ಇದೆ. ನಾನು ಫಸ್ಟು ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಯಾವ್ಯಾವ ಥರ ತೊಗೊಂಡಿದ್ದಾರೆ, ಯಾಕಂದ್ರೆ ನಮಗೆ ಮಾಹಿತಿ ಇರಲ್ಲ. ನೀವು ಯಾವ ಥರ ಆ್ಯಕ್ಟ್ ಮಾಡ್ತೀರಾ, ನೀವು ಯಾವ ಆ್ಯಕ್ಟ್ ತೊಗೊಬರ್ತೀರಾ, ನಮಗೇನು ಗೊತ್ತಿರಲ್ಲ. ಹೆಂಗೆ ಇವರು ಆರಂಭ ಮಾಡ್ತಾರೆ ಅಂತ ತುಂಬ ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ತಿರ್ಗಾ ಒಂದು ಫ್ಯಾಮ್ಲಿ, ಗಂಡ ಹೆಂಡತಿ, ಏನು ಟ್ವಿಸ್ಟ್ ಕೊಡ್ತಾರೆ ಇಲ್ಲಿ, ಮಾಮೂಲಿ ಇದೆ ಅಂತ ಅನ್ನಿಸ್ತದೆ. ಇವನು ಯಾವಾಗ ರೋಬೋ ಥರ ಬಂದಲ್ಲ, ಅದೇ ನಿಜವಾಗ್ಲೂ ಒಂದು ಒಳ್ಳೆ ಟ್ವಿಸ್ಟು ಈ ಪ್ಲೇಗೆ ಸಿಕ್ಕಿತು. ಸೂಪರ್ ಸೂಪರ್.
ಈ ವೇದಿಕೆ ಅವನ ಟ್ಯಾಲೆಂಟ್ಗೆ ಒಂದು ಸಕ್ಸಸ್ಫುಲ್ಗೆ ಒಂದು ಹೆಬ್ಬಾಗ್ಲು ಈ ಒಂದು ವೇದಿಕೆ ಅಂತ ನಾನು ಭಾವಿಸ್ತೇನೆ. ಇವಾಗ ಕಳಶ ತುಂಬ ಚೆನ್ನಾಗೇ ಇದೆ ನೋಡೋಕ್ಕೆ. ನೋಡಿದ ತಕ್ಷಣ ವಿಧಾನಸೌಧದ ಮೇಲಿರೋ ಸಿಂಹಗಳು ಕಾಣುತ್ತೆ, ಅದರ ಕೆಳಗಡೆ ಪಿಲ್ಲರ್ ಇರಬೇಕಲ್ಲ ಬಿಗಿ. ಇವತ್ತು ಇವರೆಲ್ಲ ಪಿಲ್ಲರ್ಗಳಾದ್ರು. ಇದು ನನ್ನ ವೈಯಕ್ತಿಕ ಅನಿಸಿಕೆ. ತುಂಬ ತುಂಬ ಚೆನ್ನಾಗಿತ್ತು. ಈ ಫಸ್ಟ್ ಆ್ಯಕ್ಟಲ್ಲಿ ಅವನು ಬೌಂಡ್ರಿ ಹೊಡೆದ, ಇವರೆಲ್ಲ ಅವನಿಗೆ ಸಹಕಾರ ಮಾಡಿದ್ರು. ಐ ಲೈಕ್ ಇಟ್. ಓಕೆ, ರೋವ ಪಾತ್ರ ಓವರ್ ಆಲ್ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಕೊಡ್ತು. ಅಂದರೆ ಇದುವರೆಗೂ ಮಾಡ್ಕೊಂಬಂದಿರೋ ಪಾತ್ರ ಬೇರೆ, ಇದು ವಿಶೇಷ ಇದು. ಎಸ್ ನಮ್ಮ KR ಪೇಟೆ ಇಲ್ಲಿವರೆಗೂ ಇವತ್ತು ಈ ವೇದಿಕೆಯವರೆಗೂ ಇಲ್ಲಿ ತಲುಪಿ ಇಷ್ಟೆಲ್ಲ ಅವರಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಬಹಳ ಕಾರಣ. ಅವರು ವೇದಿಕೆ ನಮ್ಮೊಟ್ಟಿಗೆ ಇರ್ತಿದ್ದಾರೆ. ಶಿವರಾಜ್ ಅವರ ಮೊದಲ ಗುರು ಮೇಷ್ಟ್ರು ರಾಮೇಗೌಡರು. ಜೋರ ಚಪ್ಪಾಳೆ. ಇದು ಅವರ ಮೊದಲನೇ ಪಾತ್ರ. ಎರಡನೇ ಪಾತ್ರ ಅವರ ತಂದೆ. ಓಹೋ, ಗುರುಗಳೇ ಅಂತ ಒಂಥರ ಕರಿಬೇಕು ಅಂತಂದ್ರೆ ಇನ್ನೊಂದ್ಸಲ ನನಗೂ ಮನಸ್ಪೂರ್ವಕವಾಗಿ ಅಪ್ಪ ಅಂತ ಕರಿಬೇಕು ಅನ್ನಿಸ್ತದೆ. ಅಪ್ಪ ಸ್ವಾಗತ ಈ ಶೋಗೆ ಬಂದಕ್ಕೆ. ಭಾಳ ಖುಷಿ ಆಗ್ತದೆ ನನಗೆ. ಶಿವ ಕಣ್ಣೀರು ಬರ್ತಾ ಇದೆ, ಮೇಕಪ್ಪಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಹಾಂ ಅಪ್ಪ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಏನು ಅನ್ನಿಸ್ತಾ ಇದೆ ಇವತ್ತು ವೇದಿಕೆ? ಸಂತೋಷ ಆಯ್ತಾ ಅದೇ ಭಾಳ ಬೆಳೆಸ್ತಂದಿರಿ. ಸಾಕಿ ಮಾಡಿ ಇದು ಮಾಡಿ ಓದಿಸಿ ಹಾಂ ಇವತ್ತು ಹೆಸರು ಕೊಡ್ತಾವೆ. ಹಾಂ ಸಂತೋಷ ಆಗ್ತದೆ. ಸಂತೋಷ ಆಯ್ತಾ? ಓಕೆ, ಜಗಣ ಹೇಳಿ ಜಗಣ. ಇವತ್ತು ನಿಮಗೆ ವಂಶಾಣು ಅಂತ ಏನು ಹೇಳ್ತಾರೆ, ಜೀನ್ಸ್ ಅಂತ ಏನು ಹೇಳ್ತಾರಲ್ವಾ. ಜೀನ್ಸ್ ಇಸ್ ಸಚ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಇವತ್ತು ತುಂಬ ಜನ ಗೊತ್ತಿಲ್ಲ. ಯಾರಾದರೂ ಒಬ್ಬ ತಾತ ಅಥವಾ ಅವರ ತಂದೆ ಅಥವಾ ವಂಶಿಕರು ಯಾರಾದರೂ ಅವ್ರ ಜೀನಲ್ಲಿ ಕಲೆ ಇದ್ದರೆ ಮಾತ್ರ ದಟ್ ವಿಲ್ ಪಾಸ್ ಆನ್ ಟು ನೆಕ್ಸ್ಟ್ ಆರ್ ಅದರ್ ಜನರೇಷನ್. ಸೈಂಟಿಫಿಕಲಿ ಪ್ರೂವ್ಡ್. ಸ್ವಾಮಿ, ತಾವು ಕಲಾವಿದ್ರ, ಮಾಸ್ಟ್ರಾ? ಡ್ರಾಮಾ ಮಾಸ್ಟ್ರು. ಹೌದಾ? ನಿಮ್ಮ ಅನುಭವಗಳು ನಾನು ಡ್ರಾಮಾ ಮಾಡ್ತಿದ್ದೀನಿ. ಮತ್ತೆ ಯಾವ್ದಾರು ಒಂದು ಬುಡಿ ಹಂಗೆ ಮತ್ತೆ ಹಂಗೆ ಕಾಮಿಡಿ ಪದವ. ಹುಡುಗಿ ನಿನ್ನ ನೋಡಲಿಕ್ಕೆ ಯಾರೋ ಒಬ್ಬ ಬರ್ತಾನ, ಮೈಸೂರಲ್ಲಿ ಇರ್ತಾನಂತೆ, ಕಾರಿನಲ್ಲಿ ಬರ್ತಾನಂತೆ. ಹುಡುಗಿ, ಆ ಹುಡುಗಿ ಭಾರಿ ದೊಡ್ಡ ಸಾಹುಕಾರನಂತೆ, ಭಾರಿ ದೊಡ್ಡ ಸಾಹುಕಾರನಂತೆ, ಹೊಲ ಮನೆ ಏನೇ ನೋಡಕ್ ಚೆನ್ನಾಗಿದ್ಲು ಹುಡುಗಿ. ಹುಡುಗಿ ಭಾಳ ಚೆಲುವೆ ಅಂತ ಕೂತರು ಮ್ಯಾಕೆ ಹೇಳೋದು ಅಂತ. ನೋಡ್ದ ಆಸೆ ಎಲ್ಲುಟ್ಟಿದೆ, ಗೊತ್ತಾಯ್ತಾ ಆಸೆ ಎಲ್ಲುಟ್ಟಿದೆ ಅಂತ. ಹುಡುಗಿ ಬಾಳ ಚೆನ್ನಾಗವಳೆ, ಕೂತ್ರ ಮೇಲೆ ಹೇಳಲ್ವಂತೆ. ಇದು ಆ ಕಾಲದ ಕಾಮಿಡಿ ಹಾಡುಗಳಿವೆಲ್ಲ. ಸೂಪರ್ ಸೂಪರ್, ಬರ್ರಿ ಚಪ್ಪಾಳೆ ಪ್ಲೀಸ್. ಗೌಡ್ರಿಗೆ ಎಷ್ಟೋ ವಯಸ್ಸು? 79 ಸರ್. ಅಯ್ಯೋ ಅದ್ಭುತ, 100 ವರ್ಷ ಚೆನ್ನಾಗಿರ್ರಿ. ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಏನು ಅನ್ನಿಸ್ತಾ ಇದೆಯಪ್ಪ ಈ ಒಂದು ಸಂದರ್ಭದಲ್ಲಿ? ಈ ದಿನ ನೆನೆಸಿದ್ಯಾ? ಕನ್ಸ್ಮನ್ಸೆಲ್ಲಾರು ನೆನೆಸಿದ್ಯಾ? ನಿಜ ಹೇಳು. ಖಂಡಿತ ನೆನೆಸಿರಲಿಲ್ಲ. ತುಂಬ ಕಡೆ ಮಾಡಿದ್ದೀನಿ. ಅಂದರೆ ನಾನೊಬ್ಬ ಏನೋ ಸಣ್ಣ ಪುಟ್ಟ ನಟಂತರ ಇಷ್ಟು ದೊಡ್ಡ ವೇದಿಕೆಯಲ್ಲಿ, ಈ ವೇದಿಕೆಯಲ್ಲಿ ನಾನು ಬಂದು ಆ್ಯಕ್ಟ್ ಮಾಡ್ತೀನಿ ಅದಕ್ಕಿಂತ ನಮ್ಮ ತಂದೆ ಕಲಿಸ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಕರುಳಿನ ಬಳ್ಳಿಯ ಸೋಕಿದರು, ಕಣ್ಣಲ್ಲಿ ಸ್ವಾತಿ ಮುತ್ತಂತೆ, ತಲೆಮಾರುಗಳೇ ತಲೆಬಾಗಿ. ಥ್ಯಾಂಕ್ ಯು. ಬನ್ನಿ ಜೋ ಚಪ್ಪಾಳೆ, ಬನ್ನಿ. ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ಹಾಗೆ ಲೋಕಿ ಎಷ್ಟು ಕಷ್ಟಪಟ್ಟು ಜೀವನದಲ್ಲಿ ಬಂದಿದ್ದಾನೆ. ಇಲ್ಲಿವರೆಗೂ ಇವತ್ತು ಒಂದು ವೇದಿಕೆಗೆ ಬರೋಕ್ಕೆ ಯಾರೆಲ್ಲ ಅವನ ಜೀವನದಲ್ಲಿ ಮುಖ್ಯವಾದ ಕಾರಣ ಅನ್ನೋದನ್ನು ಅವನ ಬಾಯಿಂದನೇ ಕೇಳೋಣ. ಲೋಕಿ, ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ನಾನು ಥ್ಯಾಂಕ್ಸ್ ಅಣ್ಣ ನಿಮಗೂ. ನನಗೆ ನಿಜವಾಗ್ಲೂ ಚಿಕ್ಕ ವಯಸ್ಸಿಂದ ನಾನು ಬೆಳೆದಿತ್ತು ಒಂದು ಸಂಸ್ಥೆಯಲ್ಲಿ, ಡಾನ್ ಬಾಸ್ಕೋ ಅಂತ ಸಂಸ್ಥೆಯಲ್ಲಿ ಬೆಳೆದಿತ್ತು. ಫಾದರ್ ಜಾರ್ಜ್ ಅಂತ ಅವ್ರ ಹೆಸರು. ಜಗಣ, ಬಾಸ್ಕೋ ಅನ್ನೋ ಒಂದು ಸಂಸ್ಥೆ, ಆ ಒಂದು ಸಂಸ್ಥೆ ಲೋಕಿನ ಪಡ್ಕೊಂಡು ಅದನ್ನು ನಡೆಸ್ಕೊಂಡು ಲೋಕಿನ ಇಲ್ಲಿವರೆಗೂ ಸಾಕಿ ಬೆಳೆಸಿದ್ದಾರೆ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಮನೇಲಿ ಬೆಳೆದಿಲ್ಲ, ಸುಮಾರು ಬಾಸ್ಕೋ ಸಂಸ್ಥೆಯಲ್ಲೇ ಬೆಳೆದಿತ್ತು. ಆ್ಯಕ್ಟಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೆಲ್ಲ ನಮ್ಮ ಫಾದರ್ ಸಿಸ್ಟರೇ ನನಗೆ ಕೇರ್ ಮಾಡಿತ್ತು. ಇವನ್ ನನ್ನ ಮದುವೆ ಮಾಡಿತ್ತು ಫಾದರ್ ಸಿಸ್ಟರೇ. ಸೊ ಭಾಳ ಖುಷಿ ಆಗ್ತಿದೆ. ನಾನು ಎಲ್ಲೋ ಇರಬೇಕಾಗಿತ್ತು, ಇವತ್ತು ಈ ಜಾಗದಲ್ಲಿ ಇರೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಫಾದರ್ ಆ್ಯಂಡ್ ಥ್ಯಾಂಕ್ ಯು ಸಿಸ್ಟರ್. ನನಗಂತೂ ತುಂಬ ಖುಷಿ ಆಗ್ತೈತೆ, ಯಾಕಂದರೆ ಇವತ್ತು ಒಳ್ಳೆ ಬಟ್ಟೆ ಹಾಕ್ಕೊಂಡು ಇವತ್ತು ಇಲ್ಲಿ ಸಕ್ಕದಾಗಿ ನಿಂತಿದ್ದೀನಿ. ಅದಕ್ಕೆ ಕಾರಣ ಅವರೇ. ನಾವು ಒಂದು ಬಾಸ್ಕೋ ಸಂಸ್ಥೆಯವರ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಹಿ ವಾಸ್ ಎ ಗುಡ್ ಆರ್ಟಿಸ್ಟ್. ಹೌದು. ವೆನ್ ಐ ಸೋ ದಟ್ ಪಿಕ್ಚರ್ ಐ ವಾಸ್ ಥಿಂಕಿಂಗ್ ದಟ್ ಹಿ ಮೈಟ್ ಹ್ಯಾವ್ ಬಿನ್ ಡಿಡ್ ದಟ್. And he was a good dancer. He got a multi-talent. And he is a person
we want him to make a lawyer. I don't know, this is a secret. Yes, he is a lawyer. ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ಒಂದು ವಿಷಯ ಶೇರ್ ಮಾಡ್ಕೊಬೇಕು ತುಂಬ ಇಷ್ಟಪಡ್ತೀನಿ. ನಾನು ಪೇಂಟಿಂಗಲ್ಲಿ ತುಂಬ ಇಷ್ಟಪಡ್ತಿದ್ದೆ. ಸಿಸ್ಟರ್ ತುಂಬ ಕಷ್ಟಪಟ್ಟಿದ್ದು CKP ಚಿತ್ರಕಲಾ ಪರಿಷತ್ಗೆ ಹೋಗಿ ಸೇರಿಸ್ಬೇಕು ಅಂತ. ಆ ಟೈಮಲ್ಲಿ ನಮ್ಮ ಸಂಸ್ಥೆ ತುಂಬ ಅಷ್ಟು ದುಡ್ಡಿದ್ದಿಲ್ಲ, ಹತ್ಕೊಂಡು ಬಂದಿದ್ದಾರೆ ನನಗೋಸ್ಕರ ಆ್ಯಕ್ಚುಲಿ ಅಲ್ಲಿ ಸೇರಿಸ್ಬೇಕು ಅಂತ. ಬಟ್ ನಾನು ಅಂದೆ ಸಿಸ್ಟರ್ ಪರವಾಗಿಲ್ಲ, ನಾನು ಹಾಗೆ ಕಲಿತೀನಿ ಅಂತ. ಬಟ್ ಇವತ್ತು ನನ್ನ ಪೇಂಟಿಂಗ್ ಏನಿಲ್ಲ ಅಂದರೆ ಒಂದು 30,000-40,000 ಸೇಲ್ ಮಾಡ್ತೀನಿ. ಸೊ ಅಷ್ಟು ಪೇಂಟಿಂಗ್ಸ್, ಅದಕ್ಕೆಲ್ಲ ಅವರೇ ಕಾರಣ. ಬಾಸ್ಕೋ ಅನ್ನೋ ಒಂದು ಸಂಸ್ಥೆ ಇವತ್ತು ದಾರಿ ತಪ್ಪಿದ ಎಷ್ಟೋ ಮಕ್ಕಳಿಗೆ ದಾರಿ ತೋರಿಸುವಂತ ಅದ್ಭುತವಾದಂತ ಕೆಲಸ ಮಾಡ್ಬೇಕಾದ್ರೆ ಯಾರು ಶ್ರೇಷ್ಠರು ಈ ಜಗದಲ್ಲಿ ಅಂದಾಗ ಇವ್ರು ಬಾಸ್ಕೋ ಶ್ರೇಷ್ಠತೆ ನನ್ನ ಕಣ್ಣಿಗೆ ಯಾವತ್ತೂ ಕಾಣ್ತಾ ಇದೆ ತುಂಬಾ ವರ್ಷಗಳಿಂದ. ಇವತ್ತು ಏನೂ ಇಲ್ಲದೆ ಯಾರ್ಯಾರ ಆಸರೆಯಲ್ಲೋ ನೆರಳಲ್ಲೋ ಬೆಳೆದು ಬಂದವರೆಲ್ಲ ಇವತ್ತು ಇಡೀ ರಾಜ್ಯ ಮೆಚ್ಚುವಂಥ ಕಲಾವಿದರಾಗೋ ಈ ವೇದಿಕೆಗೆ ನಾವು ಕೂತ್ಕೊಂಡ್ವಲ್ಲ, ನಮ್ಮದು ಎಷ್ಟು ಸೌಭಾಗ್ಯ ಇರಬೇಕು, ಎಂಥ ಪುಣ್ಯ ನಾವು ಮಾಡಿರಬೇಕು. ನಿಜವಾಗೂ ಇವರೆಲ್ಲ ಇನ್ಸ್ಪಿರೇಷನ್. ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಇನ್ಸ್ಪಿರೇಷನ್. ಕೋಟಿ ಜನಕ್ಕಿಂತ ಸಾಟಿ ಇಲ್ದಿದ್ದವ್ರಿ ನೀವೆಲ್ಲ. ಸೂಪರ್. ದೇವರಾಣೆ ನನ್ನ ಹೃದಯ ತುಂಬಿ ಬಂತು. ನಮ್ಮ ಮನಸ್ಸಲ್ಲೇ ಎಲ್ಲೋ ಒಂದಿತ್ತು, ನಾವೇ ಏನೋ ಮಾಡ್ಕೊಂಬಂದಿವಿ ಅಂತ. ನಾವೆಲ್ಲ ನಿಮ್ಮ ಮುಂದೆ ತೃಣಕ್ಕೆ ಸಮಾನ ಆಗೋಗ್ಬಿಟ್ವಿ. ಇಟ್ಸ್ ನಾಟ್ ಎ ಜೋಕ್. ದೊಡ್ಡ ಮಾತು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಗೆಲ್ಲ ಒಂದು ತಿಳ್ಕೊಳ್ಳೋ ಕುತೂಹಲ ಅಂತೂ ಇದೆ. ನಿನ್ನ ಮತ್ತು ಬಾಸ್ಕೋಗೆ ಒಂದು ನಂಟು ಒಂದು ಹೆಂಗೆ ಆಯಿತು ಅಂತ. ನಂದು ಶಿವಗಂಗೆ. ನಮ್ಮ ತಂದೆಯರು ವ್ಯವಸಾಯ ಮಾಡ್ತಾರೆ. ಬಟ್ ನಮ್ಮ ತಂದೆ ನನ್ನ ನೋಡ್ಕೊಂಡಿಲ್ಲ, ಯಾಕಂದರೆ ನಮ್ಮ ತಂದೆಗೆ 3 ಜನ ಹೆಂಡ್ತೀರು ಆ್ಯಕ್ಚುಲಿ. ಸೊ ಅದರಲ್ಲಿ ನನ್ನ 2ನೇ ವೈಫ್ ಮಗ ನಾನು. ನಮ್ಮಮ್ಮನ ಕಳಿಸ್ಬಿಟ್ರು ಆಚೆಗಡೆ. ಸೊ ಸುಮಾರು ವರ್ಷ ನಾವು ಸ್ಟ್ರೀಟಲ್ಲೇ ಬದುಕಿತ್ತು. ನಾನು ಬೈ ಮಿಸ್ಟೇಕ್ ಆಗಿ ಬಸ್ ಹತ್ತಿ ಬೆಂಗಳೂರು ಬಂದಿತ್ತು ಚಿಕ್ಕ ವಯಸ್ಸಲ್ಲಿ, ಸುಮಾರು 6-7 ವರ್ಷ ವಯಸ್ಸಲ್ಲಿ. ನನ್ನ ಜೀವನ ಕಳೀತೆಲ್ಲ ಮೆಜೆಸ್ಟಿಕಲ್ಲೇ. ಅಮ್ಮ ಮಿಸ್ ಆಗೋದ್ರೆ. ಸೊ ಅಮ್ಮ ಎಲ್ಲಿ ಮಿಸ್ ಆದರೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ ನಮ್ಮ ಸಿಸ್ಟರು ಫಾದರ್ ತುಂಬ ಟ್ರೈ ಮಾಡಿದೆ ಆ್ಯಕ್ಚುಲಿ ಎಲ್ಲಿ ಹುಡ್ಕೋದಕ್ಕೆ ಅಂತ. ಸೊ ತುಂಬ ಬೇಜಾರಾಯ್ತು ಆ್ಯಕ್ಚುಲಿ, ಸಿಕ್ಕಿಲ್ಲ. ನೀನು ಊರ ಹೆಸರು ಅದೆಲ್ಲ ಇನ್ನೊಂದ್ಸಲ ಹೇಳು. ಅವರೆಲ್ಲರೂ ನೋಡ್ತಿದ್ರೆ ಆ ತಾಯಿ ಅಕಸ್ಮಾತ್ ಇದು ಇಷ್ಟು ಫೇಮಸ್ ಆಗಿದೆ, ಇಷ್ಟು ವರ್ಷ ಆದ್ಮೇಲೆ ಅವರು ಸಿಗೋ ಥರ. ಯಾಕಂದರೆ ನಮ್ಮ ತಾಯಿಗೆ ಆ್ಯಕ್ಚುಲಿ ಮೆಂಟಲಿ ಚಾಲೆಂಜ್ ಸ್ವಲ್ಪ. ಸೊ ಅದು ಎಲ್ಲೋದ್ರೂ ಸಿಗಲ್ಲ. ಸೊ ಅದು ತುಂಬ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಬಟ್ ಆದರೆ ಆ ಸ್ಥಾನ ಫಾದರ್ ಸಿಸ್ಟರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ವೈಫ್ ಇದ್ದಾರೆ. ವೈಫು ತಾಯಿ ಥರ ನೋಡ್ಕೊತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಆ ತಾಯಿ ಎಲ್ಲಿದ್ರು ಚೆನ್ನಾಗಿರಲಿ ಅಂತ ನಾವು ವೇದಿಕೆಯಿಂದ ನಾವು ಹರಿಸ್ತಾ ಎಲ್ರಿಗೂ ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಮುಂದಿನ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ದಾವಣಗೆರೆಯ ಗೋವಿಂದ ಗೌಡ್ರು, ಮೂಡಿಗೆರೆಯ ದಿವ್ಯಾ, ಬೆಳ್ತಂಗಡಿ ಹಿತೇಶ್, ಹುಬ್ಬಳ್ಳಿಯ ನಯನ. ಬರಲಿ ಚಪ್ಪಾಳೆ. ನಮ್ಮಂತೆ ಎಂದು ಇರಲು ನಗುವಿರಲಿ ಅಳುವಿರಲಿ, ಅವನಂತೆಯೇ ನಡೆಯುವುದು. ಸಿದ್ದೇಶ ಏನಾಯ್ತು? ಉಸಿರಾಗೋದಕ್ಕೆ ಮುಂಚೆ ಹೇಳು. ಯಾರು ನೋಡ್ತಿಲ್ಲ ತಾನೆ, ಎಲ್ರಿದ್ರಿಗೆ ಹೇಳೋ ವಿಚಾರ ಅಲ್ಲ. ಇಲ್ಲ, ಯಾರು ನೋಡ್ತಿಲ್ಲ ಹೇಳು. ಏನಾಯ್ತು ಹೇಳು ಸಿದ್ದೇಶ. ನನ್ನ ಹೆಂಡತಿ ಹೊಡಿತಾವಳೆ ಕಡು, ಹೊಡಿತಾವಳೆ. ಓ ಮೈ ಗಾಡ್, ಡೊಮೆಸ್ಟಿಕ್ ವೈಲೆನ್ಸ್. ಹೆಂಡತಿ ಹೊಡಿತಾಳಂತ ಹೊರಗಡೆ ಹೇಳೋಕೆ ಅವಮಾನ. ಕಣು, ನಾನಿದ್ದೀನಿ. ಏನಾಯ್ತು ಹೇಳು. ಹೆಂಡತಿ ಇದ್ರಿಗೆ ನಿಜ ಹೇಳ್ಬಾರ್ದು, ಸುಳ್ಳು ಹೇಳ್ಬೇಕು ಅಂತ ಹೇಳ್ದ. ನಿಜ ಹೇಳ್ಕೊಂಡು ನೆಮ್ಮದಿಯಾಗಿದ್ದೆ. ಸುಳ್ಳು ಹೇಳಕ್ ಶುರು ಮಾಡಿದ್ನ, ನಾಯಿಗೆ ಹೊಡೆದಂಗೆ ಹೊಡಿತಾವಳೆ ಕಡು. ಇವತ್ತು ಬೆಳಿಗ್ಗೆ ನನ್ನ ಅದೃಷ್ಟ ಚೆನ್ನಾಗಿದೆ. ಅವಳು ಒಡೆಯೋ ಏಟಿಗೆ ನಿಗರ್ಕೊಂಡ್ಬಿಡ್ಬೇಕಿತ್ತು. ಉಸಿರು ಗಟ್ಟಿ ಬಿದ್ದಿದ್ದೆ ಕಣ. ನೀರು ತಗೊಂಬಂದು ಹಾರ್ಲಿಕ್ಸ್ ಕೂಡಿಸಿ ಸಮಾಧಾನ ಮಾಡಿದ್ಲಾ? ಇಲ್ಲಪ್ಪ, ತಿರ್ಗಾ ಹೊಡಿಯಕ್ ಶುರು ಮಾಡಿದ್ಲು ಕಣ.
ಏಯ್ ನೀನೇ ಹೇಳಿದ್ದು ತಾನೇ ನಿಜ ಹೇಳಿದ್ರೆ ಬೈತಾಳೆ ಅಂತ. ನಿಜ ಹೇಳಿದ್ರೆ ಬೈತಿದ್ಲು, ಇವಾಗ ಸುಳ್ಳು ಹೇಳ್ತೀನಿ ಅಂತ ಗೊತ್ತಾಗಿ ಬಾಯ್ ತೆಗೆದ್ರೆ ಹೊಡಿತಾಳೆ ಕಣೋ. ಯಾಕೋ ಅದೇಂಗೋ ಗೊತ್ತಿಲ್ಲ ಮಗ. ನಾನು ಆಫೀಸಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿ ಫೋನ್ ಮಾಡಿದ್ರೆ ನಾನು ಯಾವ ಏರಿಯಾದಲ್ಲಿ ಇದ್ದೀನಿ, ಎಷ್ಟನೇ ಕ್ರಾಸ್ನಲ್ಲಿ ಇದ್ದೀನಿ, ಎಷ್ಟನೇ ಮನೆ ಹತ್ರ ಇದ್ದೀನಿ ಅಂತ ಠಕ್ ಅಂತ ಹೇಳ್ತಾಳೆ. ನಾನು ಯಾವ ಹುಡುಗಿ ಹತ್ರ ನನ್ನ ಫೋಟೋ ತಗ್ಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅವಳು ಫೋನಿಂದ ನನ್ನ ವಾಟ್ಸಪ್ಗೆ ಕಳಿಸ್ತಾಳೆ. ಯಾವ ಹುಡುಗಿ ಅದು, ಯಾಕೆ ಫೋಟೋ ತಗ್ಸ್ಕೊಂಡ್ಯಾ, ಏನ್ ಬೇಕಿತ್ತು ನಿನಗೆ ಅಂತ ಬೈತಾಳ. ಯಾಕೆ ಫೋಟೋ ತಗ್ಸ್ಕೊಂಡ್ಯಾ, ನಿನಗೆ ಅವಳಿಗೆ ಸಂಬಂಧ ಅಂತ ಹೊಡಿತವಳೆ ಕಣೋ. ಗೊತ್ತಾಯ್ತು ಕಣೋ, ನಿನ್ ಗೊತ್ತಿಲ್ದಂಗೆ ನಿನ್ ಮೊಬೈಲ್ನಲ್ಲಿ ನಿನ್ನ ಹೆಂಡತಿ ಸ್ಪೈ ಆಪ್ನ ಇನ್ಸ್ಟಾಲ್ ಮಾಡಿದಾಳೆ. ಸ್ಪೈ ಆಪ್ ಅದರಿಂದ ಏನಾಗುತ್ತೆ? ನೀನ್ ಎಲ್ಲಿದ್ಯಾ, ಯಾರ ಜೊತೆ ಇದ್ಯಾ, ಅಕ್ಕಪಕ್ಕದವ್ರು ಏನ್ ಮಾತಾಡ್ತಾರೆ, ಮಿಸ್ ಕಾಲು, ಕಾಲ್ ಲಿಸ್ಟು, ಮೆಸೇಜ್ ಎಲ್ಲ ಗೊತ್ತಾಗತ್ತೆ. ಸಿಮ್ ಚೇಂಜ್ ಮಾಡಿದ್ರೆ ಗೊತ್ತಾಗತ್ತೆ ಕಣೋ. ಅಯ್ಯೋ ಬೇವರ್ಸಿನ ತಂದು ನಂಗೆ ಯಾಕೆ ಬೈತಿದ್ಯಾ? ನಿನಗಲ್ಲ ಯಾಪಿಗೆ ಬೈತಾ ಇದ್ದೀನಿ. ಈ ಹೆಂಗಸರು ಸಾಮಾನ್ಯ ಅಲ್ಲ ಕಣೋ, ಗಂಡಸರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕಣೋ. ಹೌದು ಕಣೋ, ಈ ಗಂಡ ಜಾತಿಗೆ ಹೀಗೇನೆ. ಬೆಳಿಗ್ಗೆ ಎದ್ದಾಗ ಕೂಗೋದು ಹುಂಜ, ಆದ್ರೆ ಹೇಳೋದು ಕೋಳಿ ಕೂಗುತ್ತೆ ಅಂತ. ಭರತನಾಟ್ಯ ಶುರು ಮಾಡಿದ್ಯಾರು? ನಟರಾಜ. ಆದ್ರೆ ಹೆಸರು ಯಾರಿಗೆ? ಹೆಂಗಸರಿಗೆ. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಯಾರು ಸ್ಯಾಡಿಸ್ಟೇ ಕಂಡು ಹಿಡಿದಿರ್ಬೇಕು. ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ತುಳ್ದಂಗೆ ಎಷ್ಟು ತುಳಿದ್ರು ನೋಡಿದ್ದನ್ನೇ ನೋಡ್ಬೇಕು. ನೋಡು, ನಿನ್ನ ಹೆಂಡತಿನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ನಂಗೆ ಗೊತ್ತು, ಅಂದ್ರೆ ಹೇಳಿ ಕೊಡ್ತೀನಿ ಅಂದೆ ಕಣ. ಹೇಳು. ಜಾಸ್ತಿ ನಕರ ಮಾಡಿದ್ರೆ ಸೋಡಾ ಚೀಟಿ ಕೊಟ್ಬಿಡು. ಬಂದ್ಬಿಡು. ಅವಳು ನಕರ ಮಾಡ್ತಿದ್ದಂಗೆ ನಾನು ಸೋಡಾ ಚೀಟಿ ನಿಂಬೆಹಣ್ಣು ಜ್ಯೂಸ್ ಕೊಟ್ಟು ಜ್ಯೂಸ್ ಮಾಡ್ತಾ ಇರ್ತೀನಿ. ಏಯ್, ಸೋಡಾ ಚೀಟಿ ಅಂದ್ರೆ ವಿಚ್ಛೇದನ, ಡಿವೋರ್ಸ್ ಕಣ. ಡಿವೋರ್ಸ್? ವೆರಿ ಗುಡ್ ಹಾಗೆ ಮಾಡ್ತೀನಿ ಕಣ, ಹಾಗೆ ಮಾಡ್ತೀನಿ. ಸಿಂಹ ತರ ಹೋಗು. ಯಾವ ಸಿಮ್, ಪ್ರೀಪೇಡ ಪೋಸ್ಟ್ ಪೇಡ? ಏಯ್, ಸಿಂಹ ಅಂದ್ರೆ ಲಯನ್ ಕಣ. ಲಯನ್ ತರನಾ? ಆಯ್ತು, ಇವಾಗಲೇ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ. ಆಯ್ತು ಕಣ, ಬಾಯ್ ಬಾಯ್. ಬಾಯ್ ಅಲ್ಲದ ಕೈ. ಎಲ್ಲಿಂದೆಲ್ಲ ಬರ್ತಾವ ಅರ್ಥ ಮಾಡ್ತಾ ಇಂಗ್ಲೀಷ್ ಕಲ್ತ್ಕೊಂಡು. ಕೋಳಿಗೆ ಖಾರ ಮಸಾಲೆ, ಮೇಕೆಗೆ ಮಿರ್ಚಿ ಮಸಾಲೆ, ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ತುಂಬಾ ಫ್ರೆಂಡ್. ಗೀತಾ, ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲ ಕಣೆ, ನನ್ ಗಂಡಂಗೆ ಬೆಳಗ್ಗೆನೆ ಸರಿಯಾಗಿ ಮಸಾಲೆ ರುಬ್ಬಿದ್ದೀನಿ, ಅದಕ್ಕೆ. ಹೌದಾ? ವಾವ್. ಏನಕ್ಕೆ ಮಸಾಲೆ ರುಬ್ದೆ? ಏನಿಲ್ಲ, ನೀನ್ ಹೇಳ್ಕೊಟ್ಟಿದ್ದ ಐಡಿಯಾ ಇಂದ. ಹೇ, ನೀನ್ ನನಗೆ ಸ್ಪೈ ಆಪ್ ಕೊಟ್ಟಲ್ಲ, ಆದ್ರಿಂದ ನನ್ ಗಂಡ ಫುಲ್ಲು ಗಡ ಕಣೆ. ಅಷ್ಟಕ್ಕೆ ನಾವು ರಿಲ್ಯಾಕ್ಸ್ ಆಗ್ಬಾರ್ದು ಕಣೆ ಗೀತಾ. ಈ ಗಂಡಸರನ್ನ ಒಂದ್ ಚೂರ್ ಏನಾದ್ರು ಲೂಸ್ ಬಿಟ್ಬಿಟ್ರೆ ಮ್ಯಾಟ್ರಿಮೋನಿಗೆ ರೆಗ್ಯುಲರ್ ಕಸ್ಟಮರ್ಸ್ ಆಗ್ಬಿಡ್ತಾರೆ. ಮೊದಲು ನಿನ್ ಗಂಡನ ಆಫೀಸಲ್ಲಿ ಯಾರ್ಯಾರು ಹೆಂಗಸರು ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೋ. ಓಕೆ, ಸಂಜೆನೆ ಏನಾದ್ರು ರೀಸನ್ ಇಟ್ಕೊಂಡು ಜಗಳ ಮಾಡಿ ವಾಂಚ್ಬಿಡ್ಲಾ? ಬೇಡ. ಈ ಗಂಡ್ಮಕ್ಳು ಒಂಥರ ಹಸಿ ಕಾಂಕ್ರೀಟ್ ಇದ್ದಂಗೆ, ಹಾಕಿದ ತಕ್ಷಣ ಹೊಡೆದ್ಬಿಟ್ರೆ ಹೆಜ್ಜೆ ಗುರ್ದ್ ಬಿದ್ಬಿಡುತ್ತೆ, ಆಮೇಲೆ ಮಾರ್ಕ್ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ಲಿ, ಚೂರು ಒಣಗ್ಲಿ, ಆಮೇಲೆ ಎಷ್ಟು ಹೊಡೆದ್ರು ತಡ್ಕೋತಾವೆ ಮುಂಡೆ. ಸರಿ ಕಣೆ ಶ್ವೇತಾ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಅವಶ್ಯಕತೆ ಬಿದ್ರೆ ಚೆನ್ನಾಗಿ ತದಕ್ಬಿಡ ಹೇಳ್ತೀನಿ. ಅಯ್ಯಯ್ಯೋ, ನಾನು ನೋಡು ತರಕಾರಿ ತರಕ್ಕೆ ಅಂತ ಬಂದೆ, ಹಿಂಗೆ ದಾರಿಲಿ ಮನೆ ಸಿಕ್ತಲ್ಲ, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ಓಕೆ, ಲವ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್ ಕಣೆ. ಬಾಯ್. ಜಸ್ಟ್ ಮಿಸ್ಸು. ಐ ಕಾಂಟ್ ಬಿಲೀವ್ ದಿಸ್. ಯಾಕೋ ಲೇಟು? ಯಾಕೆ ಲೇಟ್? ಆಫೀಸಲ್ಲಿ ಮೀಟಿಂಗ್ ಇತ್ತು ರೀ. ಮೀಟಿಂಗ್ ಇತ್ತ ರೀ? ಆ ಮೀಟಿಂಗಿಗೆ ಮನೆ ಹಾಳಿ ರಾಧಿಕನು ಬಂದಿದ್ಲಾ? ಪ್ಲೀಸ್. ಗಂಡ್ಮಕ್ಳೇನಾದ್ರೂ ನೋ ಅನ್ನೋವಾಗ ತುಟಿ ಏನಾದ್ರೂ ಲೆಫ್ಟ್ ಬಂದ್ರೆ ಅದು ಸುಳ್ಳು ಅಂತ ಅರ್ಥ. ನನ್ನ ಕಡೆ ಸುಳ್ಳು ಹೇಳ್ತೀಯೇನೋ? ಯಾಕೆ ಬೆಳಿಗ್ಗೆ ನಾನು ನಿಜ ಹೇಳ್ತೇನೆ ಕಡೆ. ಕಣೇನಾ? ಅಯ್ಯೋ, ನಿನ್ ಮನೆ ಕಾಯೋಗ ಲವ್ ಮಾಡ್ಬೇಕಾದ್ರೆ ಅಂತೆಲ್ಲ ಹೇಳ್ಕೊಂಡು ಇವಾಗ ನಿಮ್ಗೆಲ್ಲ ಹಿಂಗೆ ಬಿಟ್ರೆ ತಲೆ ಮೇಲೆ ಕೂತ್ಕೊಳ್ತೀರಾ? ನಾನು ನಿಜ ಹೇಳ್ತಾ ಇದ್ದೀನಿ ಅಮ್ಮು. ಸುಮ್ಮನಿರೋ.
ಗಂಡಸ್ರು ನೋ ಅನ್ನುವಾಗ ಲಿಪ್ಸು ಲೆಫ್ಟ್ ಸೈಡ್ ಹೋದ್ರೆ ಅದು ಸುಳ್ಳು ಅಂತ ಶ್ವೇತಾ ಹೇಳಿದಾಳೆ. ನಾವು ಮನೆಯಲ್ಲಿ ಹೇಳಿದ್ದ ಅವ್ಳು ಕಾಲು ಬಿದ್ದೋಗ ಅವ್ಳು ಕೈ ಬಿದ್ದೋಗ ಅವಳು ಹೆಣ್ಮೇಲೆ ಗುಣ್ಯಾರ ಅವಳು ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ ಮೊಬೈಲ್ ಫೋನ್ ಕೊಡು. ನನ್ನ ಹೆಸರನ್ನ ಏನಂತ ಸೇವ್ ಮಾಡಿದ್ಯಾ? ಎಷ್ಟು ಧೈರ್ಯ ಇರ್ಬೇಡ, ನನ್ನ ಹೆಸರನ್ನ ಓ ಶೀಟ್ ಅಂತ ಸೇವ್ ಮಾಡ್ತೀಯನೋ? ಈ ಕಡೆ ಬರಲ್ಲ ಕಡೆ ಹೊಡಿತೀಯ ಬೇಡ ಹಂಗೆ ಕಣೆ. ಇವತ್ತು ಯಾವ ದಿವಸ? ಇವತ್ತ ಶನಿವಾರ. ಏನ್ ಸ್ಪೆಷಲ್ ಅಂದೆ? ಮುತ್ತು ಕೊಡ್ತೀಯ? ಹೇಳದಷ್ಟು ಉದ್ದಕ್ಕೋದು. ನಮ್ಮ ವೆಡ್ಡಿಂಗ್ ಆನಿವರ್ಸರಿನ ಮದ್ವೆ ಆಗಿ 8 ತಿಂಗಳಿಗೇನೆ ವೆಡ್ಡಿಂಗ್ ಆನಿವರ್ಸರಿ ಬರುತ್ತೆ ನಿನ್ಗೆ. ಬರೀ 8 ತಿಂಗಳಾಗಿತ್ತು, 8 ವರ್ಷ ಆದಂಗೆ ಆಯ್ತಿದಲ್ಲಪ್ಪ. ಜಗೇಶನ್ ಬರ್ಡೇ ಯಾವಾಗ? ಜಗೇಶನ್ ಬರ್ಡೇ ಮಾರ್ಚ್ 17. ಓಕೆ. ರಕ್ಷಿತಾ ಮ್ಯಾಮ್ ಬರ್ಡೇ? ರಕ್ಷಿತಾ ಮೇಡಮ್ ಅವ್ರದ್ದು ಮಾರ್ಚ್ 31. ಇನ್ನು ನಮ್ಮ ಭಟ್ರು ಸರ್ ಬರ್ಡೇ? ಅಯ್ಯ ಅವ್ರು ಸ್ಕೂಲ್ಗೆ ಹೋಗ್ಬೇಕಾಗತ್ತಂತ ರಾಜ್ಯದಲ್ಲಿ ಹುಟ್ಟಿದ್ದು ಅಕ್ಟೋಬರ್ 8. ಯಾಕೆ ಯಾಕೆ ಹೊಡಿತೀಯ? ಅಯ್ಯೋ ಗೂಬೆ, ಇವ್ರದೆಲ್ಲ ಬರ್ಡೇ ನೆನಪಿರುತ್ತೆ, ನಮ್ಮ ಅಮ್ಮನ ಬರ್ಡೇ ನೆನಪಿರಲ್ವೇನೋ? ನಿಮ್ಮ ಅಮ್ಮನ ಬರ್ಡೇ ನೆನಪಿರ್ತಾರೆ, ನಿಮ್ಮ ಅಮ್ಮನ ದೊಡ್ಡ ಇವಳೇನೆ ಏನೇನೋ ಮಾತಾಡಿ ನನ್ನ ಒಳಗಿರೋ ಮೃಗಾನ ಎಬ್ಬಿಸ್ಬೇಡ. ನೀನ್ ಒಳಗಿರೋ ಇಲ್ಲಿನ ಹಿಂಗ್ ಹಿಡ್ದು ಹಿಂಗಾಕಿ ಹಿಂಗ್ ಒತ್ತಾಕ್ಬಿಡ್ತೀನಿ. ಏಯ್ ನನ್ ಕಂಡ್ರೆ ಏನ್ ಭಯ ಅಲ್ಲ ನಿನ್ಗೆ? ಯಾಕೆ ಭಯ? ಯಾಕೆ ಭಯ ಅಂದೆ? ನಾನ್ ನಿನ್ನೆ 3 ಗಂಟೆ ಹಾಕಿರೋದು, ನೀನ್ ನನ್ನಿಂದ ಸಪ್ತ ತುಳಿದಿರೋದು. ನಾನ್ ಗಂಡ ಬೇಕಾದ್ರೆ ಹೊಡ್ಸ್ಕೊತೀನಿ, ಎದುರಲ್ಲ. ಹಾಗಾದ್ರೆ ನನ್ ಕಂಡ್ರೆ ನಿಂಗೆ ಹೆದರಿಕೆ ಇಲ್ವಾ? ನಾನು ಈಗಲೇ ಕೈ ಕಟ್ ಮಾಡ್ಕೊಂಡು ಸತ್ತೋಗ್ತೀನಿ. ಹುಡುಗಿರು ಕೈ ಕುಯ್ಕೋತೀನಿ ನೇನ್ ಹಾಕೋತೀನಿ ಅಂತಾರೆ, ಕ್ಯಾರೆ ಮಾಡಬಾರ್ದು. ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರನೇ ದೂರ. ಸಿದ್ದೇಶ, ಹುಡುಗಿರ್ ಕಣ್ಣೀರು ರಾಮಬಾಣ ಇದ್ದಂಗೆ, ವರ್ಷಕ್ ಹೋಗ್ಬೇಡ. ಅಳೋದಳ್ತೀಯ, ಸ್ವಲ್ಪ ಕಣ್ಣೀರ್ ಬರಂಗಳಬಾರ್ದ? ಮುದ್ದೇಶ ಹೇಳೋ ಸಿದ್ದೇಶ, ಇವತ್ತು ನಾನ್ ವೆಜ್ ತಿನ್ಬೇಕು ಅನಿಸ್ತದೆ ಕಣೋ. ಚಿಕನ್ ಯಾವ್ದಾದ್ರು ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಏನು ನಾನ್ ವೆಜ್ಜಾ? ಇದ್ಯಾವಾಗ ಸ್ಟಾರ್ಟ್ ಮಾಡಿದೆ? ನಾನು ಪ್ರೀತಿ ಮಾಡುವಾಗ ಹೇಳಿದ್ದೆ ಚಿನ್ನ ನಿಂಗೋಸ್ಕರ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಅಂತ. ಅದು ಆಗ, ಈಗ ನೀನ್ ಒಡೆಯ ಹೊಡ್ತಾ ಸಹಿಸ್ಕೋಬೇಕಲ್ಲ, ಅದಕ್ಕೆ ತಿನ್ನಕ್ ಶುರು ಮಾಡ್ಬಿಟ್ಟು. ಹೌದಾ? ಮತ್ತೆ ನೀನ್ ಹೇಳಿದ್ದೆ ಚಿನ್ನ ನಿನ್ ಸ್ಮೈಲ್ ಇರೋದೊಂದು ಸೆಲ್ಫಿ ಕಳ್ಸೆ, ಫುಲ್ ಎನರ್ಜಿ ಬರುತ್ತೆ ಅಂತ. ಹುಡುಗರು ಲವ್ ಮಾಡುವಾಗ 1000 ಹೇಳ್ತಾರೆ ಕಡೆ, ಅದನ್ನೆಲ್ಲ ಪಾಲ್ಸಕ್ಕಾಗತ್ತೇನೆ? ನಿನ್ನ ಹತ್ರ ಇಷ್ಟೆಲ್ಲ ಅನ್ಸ್ಕೊಂಡ್ರೆ ನಾನು ನಿನ್ ಜೊತೆ ಸಂಸಾರ ಮಾಡ್ಬೇಕಾ? ಆಗಲ್ಲ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಬೇಕು. ಒಂದು ನಾನು ಇರ್ಬೇಕು, ಇಲ್ಲ ನೀನ್ ಇರ್ಬೇಕು. ನೀನೇನೇ ತೀರ್ಮಾನ ಮಾಡೋದು? ನಾನು ಅದನ್ನೇ ತೀರ್ಮಾನ ಮಾಡ್ತೇನೆ. ನಾನೀಗ ನನ್ನ ಫ್ರೆಂಡ್ ಕರಿತೀನಿ. ನೀನೇನೆ ಕರೆಯೋದು? ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರಿತೀನಿ ನೋಡಿ. ಮುದ್ದೇಶ, ಹೇಳೋ ಸಿದ್ದೇಶ, ಚಿಕನ್ ಸೆಂಟ್ರಿ ಕ್ಯಾನ್ಸಲ್, ನನ್ನ ಮನೆ ಕಿಚನ್ ಸೆಂಟ್ರಿಗೆ ಬಂದ್ಬಿಡು ಬೇಗ. ಹಲೋ ಶ್ವೇತಾ, ಹೇಳೇ ಗೀತಾ, ಎಲ್ಲಿದ್ಯಾ? ಇಮಿಡಿಯೇಟ್ ಆಗಿ ಮನೆಗೆ ಬಾರೆ. ಗಿವ್ ಮಿ 2 minutes ಯಾ. ಇವಾಗ ನೋಡು ನನ್ನ ಫ್ರೆಂಡ್ ಬರ್ತಾನೆ. ನನ್ನ ಫ್ರೆಂಡ್ ಬರ್ತಾಳೆ ನೋಡು. ಇವಾಗ ನೋಡ್ತಾನೆ. ಅಯ್ಯೋ ಇಷ್ಟಕ್ಕೆ ತಪ್ಪಿಗೆಲ್ಲ ಕಾಲ್ ಕೆಟ್ ಬೀಳ್ತೀರಾ? ಪರವಾಗಿಲ್ಲ. ಏಯ್, ಇದು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲ, ಡಿವೋರ್ಸ್ ಮಾಡೋ ಟೈಮು. ನೀನಾ ನನ್ನ ಹೆಂಡತಿ ಹೋಗಿತಾ ಇರೋದು? ನಾನು ನಿನ್ನೆಂತಿಗೆ ಬೈತೀನಿ, ನನ್ನ ಹೆಂಡತಿಗೆ ಬೈತೀನಿ. ಇವಳು ನಿನ್ನ ಹೆಂಡ್ತಿನ? ಹಂಗಾದ್ರೆ ನನ್ನ ಹೆಂಡ್ತಿನ ವಾಸಿಕಣ. ಯಾವ ಬಂಗಾರದ ಸಂಸಾರದಲ್ಲಿ ಗಂಡಂಗೆ ಏನೇನೋ ಹೇಳ್ಕೊಟ್ಟು ಅವ್ರ ಸಂಸಾರ ಹಾಳು ಮಾಡ್ಬಿಟ್ಟಿಲ್ಲ. ಆಹಾ, ಬಂದ್ಬಿಟ್ಲು. ನನ್ನ ಫ್ರೆಂಡ್ ಹೆಂಡತಿಗೆ ಮನೆ ಐಡಿಯಾಗಳನ್ನ ಕೊಟ್ಟು ನೆಟ್ಟಗೆ ನಿಂಗೆ ಸಂಸಾರ ಮಾಡಕ್ ಬರಲ್ಲ. ಹೋಗಿ ನೀನು. ನೀವಿಬ್ಬರು ಸೇರ್ಕೊಂಡು ಒಂದೇ ಮನೆಗೆ ಹೋಗಿ. ಮನೇಲಿ ಹೋಗಿ ಏನ್ ಮಾಡ್ಲಿ? ಇಲ್ಲಿ ಜಗಳ ಆಡಿದ್ರೆ ಯಾರು ಬಿಡ್ತಾರೆ? ಮನೆಗೆ ಹೋಗಿ ಜಗಳ ಮಾಡ್ರು. ಅಪ್ಪು ಸಾರಿ ಅಪ್ಪು, ಅವ್ರಿಗೇನೆ ಸಂಸಾರ ನೆಟ್ಟಿಗೆ ನಡ್ಸಕ್ ಬರಲ್ಲ ಅಂತದ್ರಲ್ಲಿ ಅವಳ ಮಾತು ಕೇಳಿ ನಿಮ್ನ ಡೌಟ್ ಪಟ್ಬಿಟ್ಟೆ ಕಣೋ. ಹೌದು ಅಮ್ಮು, ನಾನು ಇನ್ಮೇಲೆ ನಿನ್ ಬಿಟ್ಟಿರಲ್ಲ. ನೀನಂದ್ರೆ ನನ್ನ ಪ್ರಾಣ ಗೊತ್ತಾ? ಈ ಜೀವ ಎಂದೆಂದು ನಿನ್ನದೇನೆ. ಎಲ್ಲ ದೇವರ ಮೂಲಾನು ಪ್ರೀತಿ ಮಾತ್ರ. ಹೈಟ್ ಸರಿಯಾಗಲ್ಲ. ಯಾರ್ಯಾರಿಗೋ ಯಾರ್ಯಾರಿಂದ
ಟಿಪ್ಸ್ ಸಿಗುತ್ತೆ, ಆದ್ರೆ ನೋಡ್ರೆ ಅಲ್ಲೇ ಮ್ಯಾಟ್ರ್ ಹೆಂಗೋ ಇರುತ್ತೆ. ಸೊ ನಾವು ಅಡ್ವೈಸ್ ತಗೋಬೇಕು ನಿಜ, ಆದ್ರೆ ಯಾರಿಂದ ತಗೋಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಬಟ್ರೆ ಹೇಗಿತ್ತು ಈ ಆಕ್ಟ್? ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು. ವೆರಿ ಗುಡ್. ಆಮೇಲೆ ಈ ಬುದ್ಧಿ ಹೇಳೋಕ್ಕೆ ಬರೋರು ಬದುಕು ನೆಟ್ಟಗಿರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನಾಟಕ. ದಿವ್ಯಾ ಅವರಂತೂ ಕಳೆದೊಂದು 3-4 ಎಪಿಸೋಡಿಂದ ತುಂಬ ಬೇರೆ ಲೆವೆಲ್ಗೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಿ. ತುಂಬ ಇಷ್ಟ ಆಗ್ತೀರಿ ನೀವು ಇವಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಗೋವಿಂದಗೌಡ ಅಖಂಡ ಪ್ರತಿಭಾ ಅಂತ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಓವರಾಲ್ ಆಗಿ ನೈನಾ ಅವರಂತೂ ಅದು ಬಿದ್ದಾಗ ನಮಗೆ ಹೆದರಿಕೆ ಆಗೋಯ್ತು, ಹೊಡೆದ್ಗಿಡ್ದು ಹೋದ್ರೇನೋ ಅಂತ. ಅಷ್ಟು ಚೆನ್ನಾಗಿ ಬಿದ್ರಿ ನೈನಾ ಅವರೇ. ಬೀಳಲಿಲ್ಲ ಸರ್, ಬೀಳಿಸ್ಬಿಟ್ಟ ಪಾಪಿ. ಪ್ಯಾಕು ಅಂತೂ ಅವನು ಅಷ್ಟೇ 3-4 ಕಂತುಗಳಿಂದ ತುಂಬ ಬೇರೆ ಲೆವೆಲ್ಲಿಗೆ ಅವನು ಏರಿರೋದು ಕಾಣಿಸುತ್ತೆ. 4 ಜನ ತುಂಬ ಕಾನ್ಫಿಡೆಂಟ್ ಆಗಿ ಮಾಡಿದ್ರಿ. ಓವರಾಲ್ ಆಗಿ ಚೆನ್ನಾಗಿತ್ತು ಅಷ್ಟೇ. ಥ್ಯಾಂಕ್ ಯು ಓಕೆ, ಈಗ ನಮ್ಮ ಲೇಡಿ ವಾರ್ಡನ್ ರಕ್ಷಿತಾ ಮೇಡಮ್ ಹತ್ರ ಬರ್ತಾ ಇದ್ವಿ. ದಿವ್ಯಾ ಆ್ಯಂಡ್ ಜಿಜಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದೇ ಬೋತ್ ಆ್ಯಕ್ಟೆಡ್ ವೆಲ್. ಓಕೆ. ಹಿತೇಶ್ ಎಂಟ್ರಿ ನಂಗೆ ತುಂಬ ಇಷ್ಟ ಆಯಿತು. ಹಿತೇಶ್ ಜಿಜಿ ಜೊತೆ ಮಾತಾಡೋದು ನನಗೆ ತುಂಬ ಇಷ್ಟ ಆಯಿತು. ಸೂಪರ್. ನನಗೆ ವೈವಿ ಹೇಳೋದು ಹೀಸ್ ಅಬ್ಸಲ್ಯೂಟ್ಲಿ ರೈಟ್ ವೆನ್ ಹಿ ಸೇಸ್ ದಟ್ ಹಿತೇಶ್ ಆಸ್ ಅನ್ ಆಕ್ಟರ್ ಹ್ಯಾಸ್ ರಿಯಲಿ ಗ್ರೋನ್. ಥ್ಯಾಂಕ್ ಯು ಸೋ ಮಚ್. ಓಕೆ ಜಗಣ, ಏನ್ ಅನಿಸ್ತು? ಆಕ್ಚುಲ್ ಆಗಿ ಗನ್ನು ಬಹಳ ಸಖತ್ತಾಗೈತೆ, ಆದ್ರೆ ಒಳಗಡೆ ಬುಲೆಟ್ ಇಲ್ಲ. ಹುಡುಗಿ ನೋಡಕ್ ಬಹಳ ಚೆನ್ನಾಗವಳೆ, ಮಕ್ಕಳಾಗೋದಿಲ್ಲ. ಒಳ್ಳೆ ಪೈಲ್ವಾನ, ಆಪೋಸಿಟ್ ಸರಿ ಇಲ್ಲ. ಒಳ್ಳೆ ನಟ, ಪೇಮೆಂಟ್ ಇಲ್ಲ. ಒಳ್ಳೆ ಡ್ರೈವರು, ಕಾರು ಕಿತ್ತೋಗ್ಬಿಟ್ಟೈತೆ ಅಂತ ಎಕ್ಸಾಂಪಲ್ ಹೇಳಿದೆ. ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅವರೆಲ್ಲ ನಟರು ಅಂತ ಪ್ರೂವ್ ಆಗೋಗಿದೆ. ಎಲ್ಲ ಇಡೀ ರಾಜ್ಯಕ್ಕೆ ಹೋಗ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು. ಓಕೆ, ಸೊ ಜಡ್ಜಸ್ ಅವರ 3 ಜನದ ಒಪಿನಿಯನ್ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಮೊದಲನೇ ಬಾರಿಗೆ ದಿವ್ಯಾ ಅವರ ತಂದೆ ಇವತ್ತಿನ ದಿವಸ ಶೋಗೆ ಬಂದಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಎಸ್ ಸರ್, ಈ ಒಂದು ಸ್ಟೆಪ್ ಅವ್ರು ತಗೊಂಡ ಕಾಮಿಡಿ ಕಿಲಾಡಿಗಳು ಅಂತ ನಿಮ್ಮ ಪ್ರತಿಕ್ರಿಯೆ ಆಗಿತ್ತು. ಮತ್ತು ಇವತ್ತು ಅವ್ರು ಇಲ್ಲಿ ನಿಂತು ಜಗಣ್ಣ ಥರದ ಒಂದು ಕಲಾವಿದರು, ಭಟ್ರು, ರಕ್ಷಿತಾ ಮೇಡಮ್ ಇವ್ರ ಕೈಲೆಲ್ಲ ಶಬಾಷ್ ಅನ್ಸ್ಕೊಂತದಾರಲ್ಲ, ಈ ಎಕ್ಸಾಕ್ಟ್ಲಿ ಏನು ಅನಿಸ್ತಾ ಇದೆ? ಈ ವೇದಿಕೆಯಲ್ಲಿ ಈ ಅವಳನ್ನ ನಾವು ಹೊಗಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ದು ಒಂದು ಪ್ರಶ್ನೆ, ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? ನಮ್ಗೆ ಇವಳೊಬ್ಬಳೇ ಮಗಳು. ಗಂಡು ಮಕ್ಕಳು? ಗಂಡು ಮಕ್ಕಳಿಲ್ಲ, ಇವಳೊಬ್ಬಳೇ ಮಗಳು. ನೋಡ್ದಾ, ಇಲ್ಲಿ ವಿಷಯ ಬಂತು. ಇದೇ ನನಗೆ ಬೇಕಾಗಿದೆ ಪಾಯಿಂಟ್. ಇವರಿಗೆ ಗಂಡು ಮಕ್ಕಳು ಇಲ್ಲ ಅಂದಿದ ತಕ್ಷಣ ಹೆಣ್ಣು ಮಗಳಲ್ಲಿ ಒಬ್ಬ ಗಂಡು ಮಗನ್ನ ಕಂಡ್ರು. ಅದು ಪಾಯಿಂಟ್, ಅದೇ ಪಾಯಿಂಟ್. ಅದಕ್ಕೆ ಅವಳು ಈಚೆ ಬಂದ್ಲು. ಎಷ್ಟೋ ಹೆಣ್ಮಕ್ಳು ಈಚೆ ಬರ್ದೇ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಸ್ವಲ್ಪ ಹಳೇ ಸಿಸ್ಟಮ್ ಅಲ್ಲೇ ಇದ್ದಾರೆ ಇನ್ನ ನಮ್ಮ ಜನ. ಬಾಯಿ ಮಣ್ಣಾಕ ಈಚೆನೆ ಬಿಡಲ್ಲ ಹೆಣ್ಮಕ್ಳ, ಎದುರಿಸ್ಕೊಂಡು ಅದೇಂಗೋ ಹಿಂಗೆಂಗೋ ಅಂತ. ಯಾವತ್ತೂ ಧೈರ್ಯವಾಗಿ ನಿಮ್ಮ ತರ ಹಿಂಗ್ ಸಾಕಿದ್ರೇನೆ ಪ್ರತಿಭೆಗಳು ಈಚೆ ಬರೋದು. ನಿಜವಾಗ್ಲೂ ಅವಳಿಗೆ ಏನಾದ್ರೂ ಅಲ್ಲಿ ನಿಂತಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀವೇ. ಜೀ ಕನ್ನಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವಳದು ತುಂಬ ಸೆನ್ಸಿಟಿವ್, ತುಂಬ ಅಂದರೆ ತುಂಬ ಸೆನ್ಸಿಟಿವ್. ಗೊತ್ತಾಯ್ತು. ಆಮೇಲೆ ಅವಳು ನಿಮ್ಮ ಬಗ್ಗೆ ಒಂದು ವಿಷಯ ಹೇಳಿದ್ದು ನನಗೆ, ಅದು ಕೇಳಿ ಭಾಳ ಬೇಜಾರಾಯ್ತು. ಗೊತ್ತಿಲ್ಲ ನಿಮಗೆ? ಅವರು ಪಾಪ ಅಣ್ಣಮ್ಮನ ದೇವಸ್ಥಾನದಲ್ಲಿ ಅವಮ್ಮ ಅರಕೆ ಹೊತ್ಕೊಂಡಿತ್ತಂತೆ. ಅವಾಗಲೇ 500 ರೂಪಾಯಿ ಕರ್ಪೂರ ಅಂಟಿಸ್ಬಿಟ್ಟು ಅವ್ರ ಗಂಡನ ಮದುವೆ ಆದಾಗ ಹೇಳಿದ್ರಂತೆ, ನಾವು ಒಂದೇ ಪ್ರೊಡ್ಯೂಸ್ ಮಾಡೋದು, ಅದಕ್ಕೆ ಮೇಲೆ ಅವಕಾಶ ಇಲ್ಲ ಅಂತ ಹೇಳಿ ಆ ಒಂದು ಇದರಿಂದ ಪಾಪ ಆಯ್ತು. ಭಾಳ ಸಂತೋಷ ಕಣಮ್ಮ. ಅಲ್ಲ, ಒಂದು 5-6 ಮಾಡಿದ್ರೆ ಏನಾಗಿರೋದು, ಇರ್ಲಿ ಬಿಡಿ. ಈ ವಿಷಯ ಹೇಳಿದ ತಕ್ಷಣ ಆನಂದ ಎಷ್ಟು ಸ್ಪೀಡಾಗಿ 9 ತಿಂಗಳ ರೆಡಿ ಅದ ಅಂದ್ರೆ ಅವನೊಬ್ಬರು ಗೊತ್ತು. ಅದನ್ನೇ ನಾನು ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಅಂತ ಕೂತ್ಕೋಬೇಡ ಕಣಮ್ಮ, ಸ್ವಲ್ಪ ಕೋಪರೇಟಿವ್ ಆರ್ಟಿಸ್ಟ್ ಆಗು, ಇನ್ನೊಂದು ಆಗ್ಲಿ ಅಂತ ಅವರ ಯಜಮಾನನಿಗೆ ನಾನು ಲೇಡಿ ವಾರ್ಡನ್ ನಿಮ್ಗೆ ಹೇಳ್ತಾ ಇರೋದು. ಅದಕ್ಕೆ ಪಾಕಮ್ಮೆ ನಾನು ವೈಫಿ ಅದೇ ಮಾತಾಡ್ಕೊತಾ ಇದ್ವಿ, ನನ್ಗೆ ಒಂದೇ ಮಗ ಅಂತ. ಅದಕ್ಕೆ ನೀವು ಫಾಸ್ಟ್ ಆಗಿ ಅವ್ರ ಗಂಡನ ಮೆಸೇಜ್ ಮಾಡಿದ್ರು, ಈ ಟೈಪ್ ಈ ತರ ಹೇಳಿದ್ದಾರೆ, ಇವತ್ತು ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಅವ್ರು ಯಾರು? ಡಿಂಗಿ ಲಿಂಗಿ. ಸಾರಿ, ನಾನು ಸರಿ ಕೇಳಿಸಲ್ಲ. ಸ್ಪೆಲ್ಲಿಂಗ್ ಹೇಳಮ್ಮ ದಯವಿಟ್ಟು. DINGI. ಡಿಂಗಿ. ಅದು ಯಾವ ಹೆಸರು ಅಂತ ಇಟ್ಕೊಂಡಮ್ಮ? ಅದು ನಮ್ಮ ಚಿಕ್ಕಿನ ಇಟ್ಟಿರೋ ಹೆಸರು ಡಿಂಗಿ ಅಂತ. ಯಾವ ಒಳ್ಳೆ ಹೆಸರಮ್ಮ, ಡಿಂಗಿ ಲುಂಗಿ ಅಂತ. ಅದೇನೋ ಡಿಂಗಿ ಲುಂಗಿ ಪುಂಗಿ. ಅವ್ರು ಆಕ್ಚುಲಿ ಒರಿಜಿನಲ್ ಹೆಸರು ಹೇಳ್ರಿ, ಅವ್ರ ಹೆಸರು, ಅವ್ರ ನಿಜ ಹೆಸರು. ಅವಳ ಹೆಸರು ಗೀತಾ ಅಂತ. ಚೆನ್ನಾಗಿದೆ ಹೆಸರು. ಡಿಂಗಿ ಪಿಂಗಿ ಅಂತ ಇಟ್ಟಿದ್ದೀರಪ್ಪ? ಇಲ್ಲ ಮ್ಯಾಮ್, ಆಕ್ಚುಲಿ ನನಗೆ ಚಿಕ್ಕ ಏಜಲ್ಲಿ ಡಿಂಗ ಅಂತ ಒಂದು ಬರೋದು ಒಂದು ಮ್ಯಾಗ್ಝಿನ್ ಅಲ್ಲಿ, ಒಂದು ಕಾರ್ಟೂನ್ ಅದು. ಪಾಪ ಎಷ್ಟು ಚೆನ್ನಾಗಿ
ಅದಕ್ಕೆ ಇವಳು ಸ್ಮಾಲ್ ಆಗಿ ಚಿಕ್ಕದಾಗಿದ್ಲಲ್ಲ ಅಂದ್ಬಿಟ್ಟು ಜೆಂಡರ್ ಚೇಂಜ್ ಮಾಡಿ ಡಿಂಗಿ ಅಂತ ಮಾಡಿ ಕಳೆದ್ಬಿಟ್ಟು. ಪಾಪ ಬೇಡ, ಅವಳು ಒರಿಜಿನಲ್ ಹೆಸರು. ಆಲ್ ದ ಬೆಸ್ಟ್ ಫಾರ್ ದ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು. ಸೂಪರ್ ಸೂಪರ್. ಆ್ಯಂಡ್ ನಮ್ಮ ಚಿಕ್ಕಿ ಇಲ್ಲಿ ಸೆಮಿಫಿನಾಲೆ ತನಕ ಬಂದಿದ್ದಾರೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಈಗ ಆಯ್ತಮ್ಮ, ನೀನೆಲ್ಲ ಹೇಳಾಗೋಯ್ತಲ್ವಾ? ಈಗ ಇಡೀ ಕರ್ನಾಟಕಕ್ಕೆ ಒಂದು ಕೇಳ್ಕೊಬೇಕಾಗ್ತದೆ. ಚಿಕ್ಕಿಗೆ ಒಳ್ಳೆ ಚೆನ್ನಾಗಿರೋ ಒಂದು ಹುಡುಗ ಸಿಕ್ಲಿ, ಯಾರೋ ಕ್ಯಾಚ್ ಹಾಕೊಳ್ಳಿ ನಮ್ಮ ಚಿಕ್ಕಿ ಅಂತ ಅಂದ್ಬಿಟ್ಟು ಒಂದ್ಸರಿ ಕೇಳ್ಕೊಬಿಡು. ಚಿಕ್ಕಿಗೆ ಒಳ್ಳೆ ಚಿಕ್ಕ ಸಿಗ್ಲಿ, ಡಿಂಗಿಗೆ ಒಳ್ಳೆ ಡಿಂಗ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವರ ಸ್ವೀಟ್ ಆರ್ಟ್. ನಾವು ಈ ಶೋ ಅಲ್ಲಿ ಕಲಾವಿದರು ಹೋಗ್ತಾರೆ, ಅದ್ಭುತ ಸ್ಟಾರ್ಗಳಾಗ್ತಾರೆ, ಸೂಪರ್ ಹೀರೋಗಳಾಗ್ತಾರೆ, ಕಮಿಡಿಯನ್ಸ್ ಆಗ್ತಾರೆ ಅಂತಾನೆ ಅಬ್ಸರ್ವೇಷನ್ ಇದೆ. ಆದರೆ ಒಂದು ಅಬ್ಸರ್ವೇಷನ್, ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಅಬ್ಸರ್ವೇಷನ್ ಆಗಿದೆ ಅಣ್ಣ. ಅದೇನು ಅಂದ್ರೆ ಈ ವೇದಿಕೆಯಿಂದ ಒಬ್ರು ನಿರ್ದೇಶಕರಾಗ್ತಿದ್ದಾರೆ ನೆಕ್ಸ್ಟ್. ಅವ್ರು ಯಾರು ಅಂತಂದ್ರೆ ಗೋವಿಂದೇ ಗೌಡ್ರು. ಗೋವಿಂದೇಗೌಡ ಅವನು ಯಾವತ್ತೋ ಡೈರೆಕ್ಟರ್ ಆಗ್ತಾನೆ ಅಂತ ನನಗೆ ಬಹುಶಃ ಗೊತ್ತಿತ್ತು. ಅವನು ಅವತ್ತಿಂದಾನು ಕೂಡ ಅವನು ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಹೊತ್ಕೊಂಡೇ ಬಂದವನು. ಈ ವೇದಿಕೆಯಲ್ಲಿ ನಟ ಆಗಿದ್ದೇ ಒಂದು ತುಂಬ ದೊಡ್ಡ ಖುಷಿ ವಿಚಾರ. ಶುಭ ಹಾರೈಸ್ತೀನಿ. ಜಿಜಿ ಅವರೇ, ಈ ಮುಂದಿನ ಈ ಪ್ರಾಜೆಕ್ಟ್ ಬಗ್ಗೆ ಏನಾಗ್ತಾ ಇದೆ, ಹೆಂಗೆ ಟೇಕ್ ಆಫ್ ಆಗ್ತಾ ಇದೆ? ಮುಂದೆ ಯಾವತ್ತಾದರೂ ಯಾರಾದರೂ ನನ್ನ ಕೇಳಿದರೆ ನಿಮಗೆ ಸಂತೋಷದ ಕ್ಷಣ ಯಾವುದು ಜೀವನದಲ್ಲಿ ಅಂದರೆ, ನಾನು ಇವತ್ತಿನ ಕ್ಷಣ ಈ ವೇದಿಕೆಯನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ವೇದಿಕೆ ಏನಿದೆಯಲ್ಲ, ಇವತ್ತು ತಮ್ಮೆಲ್ಲರ ಮುಂದೆ ನನ್ನ ಒಂದು ಸಿನಿಮಾದ ಟೈಟ್ಲನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ನನಗೆ ಭಾಳ ಖುಷಿ ಆಗ್ತಿರೋ ವಿಷಯ ಏನಂದರೆ, ಜಗೇಶಣ್ಣ ಹೇಳ್ದಂಗೆ ನಾನು ಫಸ್ಟ್ ಇಲ್ಲಿ ಒಬ್ಬ ಸಿನಿಮಾದಲ್ಲಿ ನಿರ್ದೇಶಕನಾಗಬೇಕು, ನಟನಾಗಬೇಕು ಅಂತಲೇ ಬಂದಿದ್ದು. ಬಂದಂಥ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳು. ಯಾರೂ ನನಗೆ ಅವಕಾಶ ಕೊಡ್ತಿರ್ಲಿಲ್ಲ. ಯಾಕಂದರೆ ನಾನು ಇರೋದೇ ಇಷ್ಟು, ಇನ್ನು ನೋಡೇ ನಾನು ರಿಜೆಕ್ಟ್ ಮಾಡ್ತಿದ್ದರು ಜಗೇಶನ್ ಹೇಳ್ದಂಗೆ. ಅಂಥ ಸಂದರ್ಭದಲ್ಲೇ ನಾನು ಅಲಿತಾ ಇರುವಾಗ ನನಗೆ ಆಶ್ರಯ ಕೊಟ್ಟರು ಪ್ರಭಾವತಿ ಆಂಜನೇಯ ಅಂತವರು. ಅವರು ರಂಗಭೂಮಿ ಕಲಾವಿದರು. ಅವರು ತಂದೆ ತಾಯಿಗಳು ಆಶ್ರಯ ಕೊಟ್ಟು ನಾಟಕಗಳಲ್ಲಿ ನಿರ್ದೇಶನ ಮಾಡೋದಕ್ಕೆ ಅಭಿನಯ ಕೊಟ್ಟರು. ಅಂಥ ಸಂದರ್ಭದಲ್ಲೇ ಜಗ್ಗೇಶಣ್ಣ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು, ನಿನಗೆ ಟ್ಯಾಲೆಂಟ್ ಇದೆ ಬರೀ ಅಂತ ಅವಕಾಶ ಮಾಡಿಕೊಟ್ಟು, ಸಿನಿಮಾ ರಂಗದಲ್ಲಿ ನಾನು ಏನಾದರೂ ಸಂಪಾದನೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಮೂಡಿಸಿದೆ ಜಗ್ಗೇಶಣ್ಣ. ಫಸ್ಟ್ ಟೈಮ್ ನನಗೆ 300 ರೂಪಾಯಿ ಕೊಟ್ಟರು. ಅದನ್ನು ನಾನು ಯಾವತ್ತೂ ಜ್ಞಾಪಿಸ್ಕೋತೀನಿ. ಹಾಗೆ ಅವ್ರು ಸ್ಕ್ರಿಪ್ಟ್ ಬರೆಯೋದಕ್ಕೆ ಅವಕಾಶ ಆಗಲಿ ಅಂತ ಅವರೇ ಸ್ವಂತ ಮನೆ ರೂಮನ್ನು ನನಗೆ ಫ್ರೀಯಾಗಿ ಕೊಟ್ಟು ವಸತಿ ಎಲ್ಲ ಕೊಟ್ಟಿದ್ದರು. ಅದನ್ನು ನಾನು ಯಾವತ್ತೂ ನೆನೆಸ್ಕೊಳ್ತೀನಿ. ಅವರ ಆಶ್ರಯದಿಂದ, ಅವರ ಆಶೀರ್ವಾದದಿಂದ ನಾನಿವತ್ತು ಒಂದು ಸಿನಿಮಾವನ್ನು ಈ ವೇದಿಕೆಯಲ್ಲೇ ಲಾಂಚ್ ಮಾಡ್ತಾ ಇದ್ದೀನಿ. ಮೈಸೂರಿನ ಶಿವಸುಂದರ್ ಅಂತ ಮತ್ತು ಅವ್ರ ಗೆಳೆಯರು ಇಲ್ಲಿ ಬಂದಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಪಿದ್ರು. ಇನ್ನೊಬ್ಬ ಬಾಲ್ ಸುಂದರ ಅಂತ ಗುರುಗಳು ಬಂದಿದ್ದಾರೆ ಸರ್. ಅವರು ನನಗೆ ಫಸ್ಟು ನನ್ನಲ್ಲಿ ಪ್ರತಿಭೆ ಇದೆ ಅಂತ ಗುರುತಿಸಿದ್ದೆ ಅವರು. ಆ ಗುರುಗಳ ಮುಂದೆ ಟೈಟ್ಲನ್ನು ಲಾಂಚ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞನಾಗಿರ್ತೀನಿ. ಮತ್ತು ಈ ಕ್ಷಣವನ್ನು ನನ್ನ ಜೀವನದ ಪ್ರತಿ ಕ್ಷಣಗಳನ್ನು ನೆನೆಸ್ಕೊಳ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಬರಲಿ ಅದು ಯಾವ ಟೈಟಲ್ ನೋಡೋಣ. ಜಂತರ್ ಮಂತರ್, ಜಂತರ್ ಮಂತರ್, ಜಂತರ್ ಮಂತರ್, ಜಂತರ್ ಮಂತರ್. ಲಾಟ್ಸ್ ಆಫ್ ಮಂದಿ ಈಗ ಲಾಫಿಂಗ್ ಕ್ಲಬ್ ತಕ್ಕಂಡವ್ರೆ ನಗ್ಸೋದಕ್ಕೆ ತಿರುಗಿ ಹಾಕ್ತಾರೆ. ನಾವು ಕೂಡ ನಗ್ಸೋದಕ್ಕೆ ಸಿನಿಮಾನೊಂದು ಮಾಡಿದೀವಿ. ನಗದೆ ಇದ್ರೆ ನಿಮ್ಮ ಕಾಸು ವಾಪಸ್ ಕೊಡ್ತೀವಿ. ಬನ್ನಿ ಬಂದೊಮ್ಮೆ ನೀವು ನಮ್ಮ ಸಿನಿಮಾ ನೋಡಿರಿ. ಚೆನ್ನಾಗಿಲ್ಲ ಅಂದ್ರೆ ಕರೆದು ಮಕ್ಕೆ ಹೋಗಿರಿ. ಜಂತರ್ ಮಂತರ್, ಜಂತರ್ ಮಂತರ್, ಜಂತರ್ ಮಂತರ್, ಜಂತರ್ ಮಂತರ್. ಸಿಲ್ಲಿ ಸಿಲ್ಲಿ ಆಡೋದಿಲ್ಲ, ಡಬ್ಬಲ್ಗೆ ನಿಮ್ಮ ಜಗಣ, ಟೈಟಲ್ ಬಂದಿದೆ ಇವಾಗ ಜಂತರ್ ಮಂತರ್. ಏನಂತ ಅನಿಸ್ತಾ ಇದೆ ಜಗಣ? ಈ ವೇದಿಕೆ ಸುಮಾರು 2-2.5 ಕೋಟಿ ಜನ ನೋಡುವಂಥ ಒಂದು ವೇದಿಕೆ. ಆ ವೇದಿಕೆಯಲ್ಲಿ ಅವನಿಗೆ ಅದನ್ನು ಅನೌನ್ಸ್ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ, ಅದೇ ತುಂಬ ಒಂದು ಅದೃಷ್ಟ ಅಂತ ನಾನು ಪರ್ಸನಲ್ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಗಣ. ಅಣ್ಣ, ಇದರಲ್ಲಿ ಇನ್ನೊಂದು ಕೋರಿಕೆ ಇದೆ. ಏನಂದರೆ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ರು ಸರ್ ಒಂದು ಹಾಡು ಬರ್ಕೊಟ್ಟು ನನಗೆ ಆಶೀರ್ವಾದ ಮಾಡಬೇಕು. ಖಂಡಿತ ತಾವು ಒಂದು ಹಾಡನ್ನು ಹಾಡಬೇಕಣ್ಣ. 11 ಗಂಟೆ ಮೇಲೆಲ್ಲ ಆಡಿಸ್ಬೇಡ, ಬೇರೆ ಮೂಡಲ್ಲಿ ಇರ್ತೀನಿ. ಹಾಗಾಗಿ ಯಾವಾಗ ನಾನು ಫ್ರೀ ಇರ್ತೀನೋ ಆವಾಗ ನೀನು ಕರೆದ್ರೆ ನಾನು ಖಂಡಿತವಾಗ್ಲೂ ರಾಯರಿಗೆ ಸ್ಮರಣೆ ಮಾಡಿ ನಿನಗೆ ಒಳ್ಳೇದಾಗಲಿ, ನಿನಗೆ ಯಶಸ್ವಿ ಆಗಲಿ ಅಂತೇಳಿ ಬರೀ ಹಾಡೋದೇ ಇಲ್ಲ, ನಾವು ಭಟ್ರು ರಕ್ಷಿತ್ ಅವರೆಲ್ಲ ನಿಮ್ಮ ಪ್ರಮೋಷನು ಹೆಲ್ಪ್ ಮಾಡಿಕೊಡ್ತೀವಿ. ನಮ್ಮ ಎಲ್ಲ ಪೇಜ್ಗಳಲ್ಲೂ ನಮ್ಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಇಡೀ ಪ್ರಪಂಚದ ಮೂಲೆ ಮೂಲೆಗೆ ನಿನ್ನ ಅಂಶ ತಲುಪೋದಕ್ಕೆ ನಾವು ಅದಕ್ಕೂ ಕೂಡ ಸಹಾಯ ಮಾಡ್ತೀವಿ. ಏನೇನು ಬೇಕಾ? ನನ್ನ ಒಳಗೆ ಅನಿಸಿತ್ತದ, ಅದು ತುಂಬ ಪ್ರಾಸಬದ್ಧವಾದ ಟೈಟ್ಲ್, ಅದು ತುಂಬ ಇಂಟ್ರೆಸ್ಟಿಂಗ್ ಆದ ಟೈಟ್ಲು. ಅದನ್ನು ಹೇಳಿದಾಗಲೇ ಅದ್ರ ಬಗ್ಗೆ ಏನೇನೋ ಲೈನ್ಸ್ ಬರ್ತಾ ಇತ್ತು. ಈ ಕಾರ್ಯಕ್ರಮ ಮುಗಿದ ಮೇಲೆ ಲೆಂತ್ ಮಾಡು, ಇವತ್ತೇ ಶುರು ಮಾಡ್ಕೊಡ್ಬೇಕು. ಸೂಪರ್.
ಹಾಗೆ ಮೇಡಮ್ ಅವರು ಕೂಡ ಆಶೀರ್ವಾದ ಮಾಡಬೇಕು ಅವ್ರು ವೀಣೆ ಚೆನ್ನಾಗಿ ನೋ ನುಡಿಸ್ತಾರೆ ನೋ ನೋಡಿ ಸರ್. ಆಶೀರ್ವಾದ ನನಗೆ 100% ಗೊತ್ತು ದಟ್ ಯುಲ್ ಬಿ ಅ ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್. ಗಾಡ್ ಬ್ಲೆಸ್ ಯು. ನೀವು ಈ ಹಾಡು ಹಾಡಿದ್ರಿ ಅನ್ಸುತ್ತಲ್ವಾ ನಾವು ಕೇಳಿದ ಹಾಡು? ಹೌದು ಮೇಡಮ್. ಇಟ್ ವಾಸ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎವ್ರಿಬಡಿ. ಬಲ್ಲಿ ಮ್ಯೂಸಿಕ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇಂದಿನ ಸೆಮಿಫಿನಾಲೆ ನೋಡ್ತಾ ಇದೀವಿ. ನೋಡ್ತಾ ಸಮಯ ಹಾಕಿ ಕಳೀತು ಅಂತಾನೆ ಗೊತ್ತಿಲ್ಲ ರೀ. ಇವತ್ತಿನ ದಿನಕ್ಕೆ ಬಾಯ್ ಹೇಳಲೇಬೇಕು. ಆದ್ರೆ ನಾಳೆಗೆ ವೆಲ್ಕಮ್ ಮಾಡೋ ಅನ್ನೋ ಒಂದು ಖುಷಿ ಕೂಡ ನಮ್ಮಲ್ಲಿದೆ. ಆದ್ರೆ ನಾಳೆ ಯಾರು ಪರ್ಫಾರ್ಮ್ ಮಾಡ್ತಾರೆ, ಏನ್ ಮಾಡ್ತಾರೆ, ಇವತ್ತಿನ ಬೆಟರ್ ಇರುತ್ತೆ ನಾಳೆ. ಕಾದು ನೋಡೋಣ. ಮತ್ತೆ ನಾಳೆ ಭೇಟಿ ಆಗೋಣ. ಇವತ್ತಿಗೆ ಗುಡ್ ನೈಟ್, ಟಾಟಾ ಅಂತ ಹೇಳ್ತಾ ಇದು ಕಾಮಿಡಿ ಕಿಲಾಡಿಗಳು ಕೋಪಾಡ್ ಬೈ ಲ್ಯಾಂಡೆಡ್ ಜಾಮ್. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಾಂಪ್ಟನ್. ಸಿ ಯು ಟುಮಾರೋ. ಗುಡ್ ನೈಟ್, ಬಾಯ್. Not tension, a smile please.